ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢೇಶ. ಪುಣ್ಯಾತ್ಮರೇ, ಕೆಲವೊಂದು ಪದಾರ್ಥಗಳು, ಕೆಲವೊಂದು ಜನರು, ಕೆಲವೊಂದು ಅಧಿಕಾರಿಗಳು ಭಾಗ್ಯವಿಲ್ಲದಾದರೂ ಮಾಡಿ ಅದರಿಂದ ಶಿವಧರ್ಮ ರಚನೆ. ಮಹಾತ್ಮರು ಹೇಳಿದರು, ಅಪೇಕ್ಷೆ ಎಲ್ಲರದು ಇರ್ತದೆ. ಆ ಅಪೇಕ್ಷೆ ಪೂರ್ತಿಯಾಗಲಿಕ್ಕೆ ಪುಣ್ಯದ ಅತ್ಯಂತ ಅವಶ್ಯಕತೆ ಅದ. ಎಲ್ಲ ಸಾಮಗ್ರಿ ಎಲ್ಲರಿಗೂ ಸಿಗ್ತವೆ, ಆದರೆ ಹಾಗೆ ದುಡ್ಡಿನ ಅವಶ್ಯಕತೆ ಇರುತ್ತದೆ. ಅದರಂತೆ ಮನುಷ್ಯನಿಗೆ ಜೀವನದಲ್ಲಿ ಕೀರ್ತಿ, ಧನ, ಗೌರವ ಇವೆಲ್ಲ ಸಿಗಬೇಕು ಅಂದರೆ ಪುಣ್ಯದ ಅತ್ಯಂತ ಅವಶ್ಯಕತೆ ಅದ. ಬಹುಶಃ ಇಂತಹ ಮಾತನ್ನು ಕೇಳಿ ಕೆಲವರಿಗೆ ವಿಚಿತ್ರ ಅನ್ನಿಸ್ತದೆ. ಸ್ವಾಮಿ, ನೀವು ಹೇಳುವುದು ನಮಗೂ ಸರಿ ಅನಿಸೋದಿಲ್ಲ. ನಮ್ಮ ಕಣ್ಣೆದುರಿಗೆ ಎಷ್ಟೋ ಮನುಷ್ಯ ಪಾಪ ಮಾಡ್ತಾನೆ, ಆಡಬಾರ್ದು ಆಡ್ತಾನೆ, ಮಾಡಬಾರದ್ದನ್ನು ಮಾಡ್ತಾನೆ, ತಿನ್ನಬಾರದು ತಿಂತಾನೆ. ಬ್ಯಾಂಕ್ದಾಗ ಬ್ಯಾಲೆನ್ಸ್ ಅದ, ಮನೆ ಮೇಲೆ ಮಾಡಿ ಅದ, ಮನೆ ಮುಂದೆ ಗಾಡಿ ಅದ. ನೀವು ಹೇಳೋ ಮಾತು ನಮಗೆ ಸರಿ ಅನಿಸೋದಿಲ್ಲ ಅಂತಾರೆ. ಬಹುಶಃ ಎಲ್ಲರಿಗೂ ಅನಿಸ್ತದೆ, ಅವರಿಗೆ ಇವರಿಗಲ್ಲ. ಆದರೆ ಪುಣ್ಯಾತ್ಮರೇ, ಕೆಲವೊಂದು ಜನ ನೀವು ನೋಡಿರಿ, ಏನೂ ದುಡಿಯಂಗಿಲ್ಲ. ಕಳ್ತನ ಮಾಡಂಗಿಲ್ಲ, ಸುಳ್ತಾನ ಮಾಡಂಗಿಲ್ಲ, ದರೋಡಿ ಮಾಡಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ. ದಿನ ಮಸ್ತ್ ಇರ್ತಾರೆ, ಉಣ್ತಾರೆ, ತಿಂತಾರೆ, ಉಡ್ತಾರೆ. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಇರೋದ್ರಿಂದ ಏನೂ ಮಾಡಂಗಿಲ್ಲ ಅವನು, ಪರಂತು ಆನಂದಾಗಿರ್ತಾನೆ. ಹೇಗೆ ರಿಟೈರ್ಮೆಂಟ್ ಆದ ಕೂಡಲೇ ನೀವು ಆರಾಮಿರ್ತೀರಿ, ಹೋಗಂಗಿಲ್ಲ ಅಂಗಡಿಗೆ ಪಂಗಡಿಗೆ, ಹೆಂಗೆ ಎಲ್ಲ ವ್ಯವಸ್ಥೆ ಇರುತ್ತೆ, ಕೊಂಡ್ಕೋತಿರ್ತೀರಿ. ಹಂಗೆ ಜಗತ್ತಿನೊಳಗೆ ಯಾರೇ ತಪ್ಪು ಮಾಡಿ ಸುಖವಾಗಿದ್ದಾರೆ, ಪಾಪ ಮಾಡಿ ಕೀರ್ತಿವಂತರಾಗ್ಯಾರ ಅಂತ ಕೇಳಿದರೆ ನೀವು ನಿಮ್ಮ ತಲೆಗೆ ಪಕ್ಕ ಇಟ್ಕೋರಿ, ಪಾಪಕ್ಕೆ ಕೀರ್ತಿ ಬರಂಗಿಲ್ಲ, ಅಪಕೀರ್ತಿ ಬರ್ತದೆ. ಪಾಪ ಮಾಡಿ ಗಳಿಸಿದ್ರೆ ಅವನಿಗೆ ಆನಂದ ಬರಂಗಿಲ್ಲ, ಶ್ರೀಮಂತಿಕೆ ಬರ್ತದೆ. ಪರಂತು ಮನುಷ್ಯನ ಜೀವನದಲ್ಲಿ ನಾವು ಗಳಿಸುವುದು, ಉಳಿಸುವುದು, ಮಾಡೋದು ಎದಕ್ಕೆ ಅಂದ್ರೆ ಶಾಂತಿ, ಸಮಾಧಾನಕ್ಕಾಗಿ. ಸಮಾಧಾನ ಶಾಂತಿ ಇಲ್ಲ ಅಂತಂದರೆ ಏನಿದ್ದೋಡೇನು, ನಿಜ ಬೋಧಿಯೊಂದಿಲ್ಲದಿದ್ದರೆ ಕಾನೂನದ ಬೆಳೆದಿಂಗಳು ನಿಷ್ಫಲವು, ರಂಡೆಗೊದಗಿದ ಯೌವನದಂತೆ ನಿಷ್ಫಲವು. ಮನುಷ್ಯ ಅಡವಿಯೊಳಗೆ ಬಹಳ ಬೆಳಕದ, ಏನು ಕೆಲಸಕ್ಕೆ ಬರ್ತದ ಬೆಳಕು? ಯಾವ ಮನುಷ್ಯನಿಗೆ ಪ್ರಯೋಜನ? ಅಡವಿಯೊಳಗೆ ಬೆಳೆದಿಂಗಳು ಬಿದ್ದರೆ ಏನು ಹುಲಿ ಕಡ್ಡಿ ತಿರುಗಾಡ್ತಾವೆ, ಮತ್ತೇನು ಇಲ್ಲ. ಮನುಷ್ಯನಿಗೆ ಉಪಯೋಗ ಬರಂಗಿಲ್ಲ. ಹಾಗೆ ಪಾಪಾತ್ಮನಿಗೆ ರೊಕ್ಕ ಬಂತು, ಅಧಿಕಾರ ಬಂತು ಅಂದರೆ ಅದು ಯಾರಿಗೆ ಅನ್ಯರಿಗೆ ಅನುಕೂಲ ಆಗತಕ್ಕಂಥ ವಸ್ತು ಅಲ್ಲ. ಅದಕ್ಕೆ ಮ್ಯಾಲಿಂದ ಮ್ಯಾಲ ಮಹತ್ವವನ್ನು ನಮಗೆ ಪ್ರೀತಿಯಿಂದ, ಪ್ರೇಮದಿಂದ, ಸಹೃದಯದಿಂದ ಹೇಳ್ತಾರೆ, ತಮ್ಮ ಸಂಪತ್ತು ಪುಣ್ಯದಿಂದ ಗಳಿಸಿದ್ದು ಮಾತ್ರ ನಿನಗೆ ಶಾಂತಿ ಕೊಡ್ತದೆ. ಅದು ಕೇವಲ ಸುಖ ಕೊಡು. ಸುಖ ಬೇರೆ, ಶಾಂತಿ ಬೇರೆ. ಮನೆ ಮೇಲೆ ಏರ್ ಕಂಡೀಷನ್ ಇತ್ತು, ಮನೆ ಮುಂದೆ ಗಾಡಿ ಇತ್ತು, ಬ್ಯಾಂಕ್ಲ ಮೇಲೆ ಸುಖ ಅದ, ಶಾಂತಿ ಇಲ್ಲ. ಸುಖ ಮಂದಿ ಕಣ್ಣಿಗೆ ಕಾಣ್ತದೆ, ಶಾಂತಿ ನಮಗೆ ಕಾಣ್ತದೆ, ಮತ್ತೊಬ್ಬರಿಗೆ ಕಾಣುವ ವಸ್ತು ಅಲ್ಲ. ಮನೆ ಬಿಟ್ಟು ಜಡಗಟ್ಟಿ ತಿರಿದುಕೊಂಡು ಮರುಳಾಗಿ ಹೋದರು. ಒಬ್ಬ ಪರಮಾತ್ಮನಿಂದ ಅಕ್ಕ ಮಾದೇವಿ ರಾಜ್ಯವನ್ನು ಬಿಟ್ಟು ಹುಚ್ಚಾಗಿ ತಿರುಗಾಡಿದ್ರು. ದುಃಖ ಇತ್ತ, ಶಾಂತಿ ಇತ್ತ. ಎನ್ನಂತೆ ಪುಣ್ಯಗೈದವರಂತೆ. ಎಂಥ ಮಾತಂತ! ನನಗೆ ಪುಣ್ಯ ಯಾರು ಮಾಡಿರ್ಬೇಕು? ಮನೆ ಬಿಟ್ಟು ಹೋದ್ರೆ ಮೈಯಾಗ ಅರಿವಿ ಉಡಾಕಿದ್ರೆ ಪುಣ್ಯ ಅಂತೀರಿ, ನೀವು ದುಃಖ ಅಂತೀರಿ. ಆಕೆ ಅಂತಾಳೆ,
ಎನ್ನಂತೆ ಭಾಗ್ಯಗೈದವರುಂಟೆ, ಎನ್ನಂತೆ ಪುಣ್ಯಗೈದವರುಂಟೆ ಜಗತ್ತಿನೊಳಗೆ ಯಾರು ಅದಾರೆ? ಇವತ್ತು ಚನ್ನಮಲ್ಲಿಕಾರ್ಜುನ ಭಕ್ತರಾದೆ, ಗುರುವನ್ನು ಪ್ರಾಪ್ತಿ ಮಾಡಿಕೊಂಡೆ, ಪರಮಾತ್ಮನ ದಾರಿ ಹಿಡಿದೆ. ನನ್ನಂಥ ಭಾಗ್ಯವಂತರು ಪುಣ್ಯವಂತರು ಈ ಜಗತ್ತಿನೊಳಗೆ ಯಾರಿಲ್ಲ. ಆ ಭಾಗ್ಯಕ್ಕಾಗಿ ರಾಣಿ ಪದವಿ ಬಿಟ್ಟರು, ಆ ಭಾಗ್ಯಕ್ಕಾಗಿ ಶ್ರೀಮಂತಿಕೆ ಬಿಟ್ಟರು, ಆ ಭಾಗ್ಯಕ್ಕಾಗಿ ಜನರ ಸಂಘವನ್ನು ಬಿಟ್ಟರು, ಆ ಭಾಗ್ಯಕ್ಕಾಗಿ ಅರಿವಿ ತೊಳೆದು ಬತ್ತಲೆ ಅದು. ಪುಣ್ಯಾತ್ಮರೇ, ಅವ್ರಿಗೆ ನಾವೆಲ್ಲ ಹುಚ್ಚಂತೇವೇನು? ಹುಚ್ಚರೇನು? ದಡ್ರೇನು? ಬುದ್ಧಿ ಇಲ್ಲೇನವ್ರಿಗೆ? ಪರಂತು ನಮಗೆ ಅವರಿಗೆ ಅರ್ಥ ಏನು? ನಾವು ಸುಖಾಪೇಕ್ಷಿಗಳು, ಅವರು ಶಾಂತಿ ಅಪೇಕ್ಷೆ. ಸುಖ ಅಂತ ಅದಕ್ಕಂತ ನೋಡಿ ಮುಟ್ಟಿ ಉಂಡು ತಿಂದು ಏನು ಅನ್ನಿಸ್ತು ಅದಕ್ಕೆ ಸುಖ ಅಂತ. ಪಿಕ್ಚರ್ ನೋಡಿ ಆನಂದ ಆಯಿತು, ಹಾಡು ಕೇಳಿ ಆನಂದ ಆಯಿತು, ಎರಡು ತುತ್ತು ಉಂಡು ಆನಂದ ಆಯಿತು. ಆ ಸುಖ ಬಹಳ ಹೊತ್ತು ಇರುವುದಿಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಒಂದು ಎರಡು ತುತ್ತು ಹೆಚ್ಚಾದರೆ ತ್ರಾಸ ಆಗ್ತದೆ. ಕೇಳಿ ಸಾಕು ಏನು ಹಚ್ಚಿದೆ ಸಾಕ, ಉಂಡು ಸಾಕಾಗ್ತದೆ. ನೋಡಿ ಇವೆಲ್ಲ ಸಾಕು ಅನಿಸೋದಕ್ಕೆ ಸುಖ ಅಂತ. ಸಾಕು ಬೇಕು ಎರಡು ಎಲ್ಲಿ ಹೋಗ್ಯಾವ ಅದಕ್ಕೆ ಶಾಂತಿ ಅಂತಾರೆ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಸುಖಾಪೇಕ್ಷಿಗಳು ಇದ್ದೇವೆ. ಶಾಂತಿ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುಖ ಅಂದಿಲ್ಲ, ಶಾಂತಿ ಶಾಂತಿ ಶಾಂತಿ. ಪರಂತು ನಾವು ಹಿಂಗೆ ಭ್ರಮಿಷ್ಠರಾಗಿದ್ದೇವೆ, ಭ್ರಾಂತಿಯಿಂದ ಕೂಡಿಕೊಂಡಿದ್ದೇವೆ. ಆ ಶಾಂತಿ ಪ್ರಾಪ್ತಿಗಾಗಿಯೇ ಪರಮಾತ್ಮ ದಯಪಾಲಿಸಿದ ಈ ಶರೀರವನ್ನು ಅನಂತ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಬಂದ ಈ ಶರೀರವನ್ನು, ಶಾಂತಿಗಾಗಿ ಪಡೆದುಕೊಂಡು ಬಂದ ಶರೀರವನ್ನು ನಾವೆಲ್ಲ ಅಶಾಂತ ಮಾಡಿದ್ದೇವೆ. ನೋಡಿ ಶಾಂತಿ ಇಲ್ಲ, ಕೇಳಿ ಶಾಂತಿ ಇಲ್ಲ, ಮುಟ್ಟಿ ಶಾಂತಿ ಇಲ್ಲ, ಉಂಡು ಶಾಂತಿ ಇಲ್ಲ, ಗಳಿಸಿ ಶಾಂತಿ ಇಲ್ಲ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರಸಂಗ ಬಂತಲ್ಲ. ಶಾಂತಿಗಾಗಿ ಕೊಟ್ಟ ಶರೀರದಲ್ಲಿ ಅಶಾಂತಿ. ಅಶಾಂತಿ ಯಾರು ಮಾಡೋದು? ಈ ಅಶಾಂತಿ ಬೈ ಪ್ರಾಡಕ್ಟ್ ಅದ, ನೀ ಮಾಡುತ್ತದ. ನೀ ನಾ ಅನ್ನೋದು ಬಿಡು, ಶಾಂತಿನೇ ಅದ. ನಿದ್ರೆ ಒಳಗೆ ನಾ ಅನ್ನೋದಿಲ್ಲ, ಶಾಂತಿನೇ ಅದ. ಅಲ್ಲಿ ದುಃಖ ಇಲ್ಲ, ಏನಿಲ್ಲ. ಎದ್ದಾಗ ನಾ ಅಂತ ಬರ್ತದೆ, ಅದರ ಜೊತೆಗೇನೆ ದುಃಖ ಉತ್ಪನ್ನ ಆಗುತ್ತದೆ. ಪುಣ್ಯಾತ್ಮರೇ, ಶಾಸ್ತ್ರದಲ್ಲಿ ಈ ಪರಮಾತ್ಮ ಈ ದೇಹವನ್ನು ಕೊಟ್ಟುದು ಯಾಕೆ ಅಂತ ಎಂದೂ ನಾವು ವಿಚಾರ ಮಾಡಿಲ್ಲ. 83 ಲಕ್ಷ ಜೀವರಾಶಿಗಳು ಯಾವುದನ್ನು ಮಾಡಲಿಕ್ಕೆ ಬರುವುದಿಲ್ಲವೋ, ಮಾಡಲು ಸಾಧ್ಯವಿಲ್ಲವೋ ಅದನ್ನೇ ಮಾಡಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ಈಗ ನಾವು ಏನು ಮಾಡಕತ್ತೀವಿ? ಇವು ದನ ಮಾಡ್ತಾವೆಲ್ಲ ಅಂತ ವಿಚಾರ ಮಾಡಿದ್ದೇವೇನು? 83 ಲಕ್ಷ ಇರುವೆ ಮೊದಲು ಮಾಡಿಕೊಂಡು ದನಗಳ ಪರ್ಯಂತರವಾಗಿ ಏನು ಮಾಡ್ತಾವ ಅವು ಮಾಡಲಾರದನ್ನು ಮಾಡಲಿಕ್ಕೆ ಪರಮಾತ್ಮ ಈ ದೇಹ ಕೊಟ್ಟ. ನಾವು ವಿಚಾರ ಮಾಡಿದೇವಿ, ಅವು ಮಾಡಲಾರ ಕೆಲಸ ಏನು ಮಾಡಕತ್ತೇವಿ? ಏನು ಮಾಡಿಲ್ಲ. ಅದಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರ್ಯ ಅಂತ. ನೀ ಮನುಷ್ಯ ರೂಪದೊಳಗೆ ದನ ಇದ್ದಿ, 2 ಕಾಲಿನ ದನ ಅಂತಂದ್ರೆ ಉಚ್ಚ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ. ವಿಚಾರ ಮಾಡಿ, ದನ ಪಶು ಪಕ್ಷಿ ಪ್ರಾಣಿಗಳು ಮಾಡಲಾರ್ದ ಕೆಲಸನ ಏನು ಮಾಡಕತ್ತೀವಿ? ಮತ್ತೆ ಹೇಳ್ತಾನ, ನಿನಗೆ ದನ, ನಾಯಕ ದನ ರೀ, ನನಗೆ ದನ ಅಂತೀರಿ, ನನಗೆ ಕತ್ತಿ ಅಂತೀರಿ, ನನಗೆ ಹಂದಿ ಅಂತೀರಿ, ಮತ್ತು ಏನಿದೆಯಾ? ಮನುಷ್ಯ ಇದೆ. ಮನುಷ್ಯ ಅಂತ ಯಾರಿಗಂತಾರೆ? ಇವು ಯಾವ ಮಾಡಲಾರ ಕೆಲಸ ಮಾಡೋನೇ ಮನುಷ್ಯ ಅಂತಾರೆ. ಹೌದಾ? ದನ, ಕತ್ತಿ, ಕುದುರೆ, ಹಂದಿ ಯಾವ ಕೆಲಸ ಮಾಡೋಕ್ಕೆ ಬರಂಗಿಲ್ಲ. ಆ ಕೆಲಸ ಮಾಡೋದಕ್ಕೆ
ಮನುಷ್ಯ ಅಂತ. ಮಾನಂ ಉಹತಿ ಇತಿ ಮಾನವ. ಶಾಸ್ತ್ರ ಹೇಳಿದಂಗೆ ನಡೆಯವನಿಗೆ ಮನುಷ್ಯ ಅಂದ. ಅವಕ್ಕೆ ಶಾಸ್ತ್ರ ಇಲ್ಲ, ನೀತಿ ಇಲ್ಲ, ಹಿಂಗೆ ಇರ್ಬೇಕು ಅನ್ನೋದಲ್ಲ, ಹಿಂಗೆ ಉಣ್ಬೇಕು ಅನ್ನೋದಿಲ್ಲ, ಇದೇ ನೋಡ್ಬೇಕು ಅನ್ನೋದಿಲ್ಲ, ಇದೇ ತಿನ್ಬೇಕು ಅನ್ನೋದಿಲ್ಲ. ಯಾವುದೋ ನಿಯಮ ಇಲ್ಲ ಅದಕ್ಕೆ. ನಿನಗೆ ಹೇಳ್ಯಾರಲ್ಲ, ಉಣಕ್ಕೆ ನಿಯಮ, ನೋಡಕ್ಕೆ ನಿಯಮ, ಕೇಳಕ್ಕೆ ನಿಯಮ, ಮಾತಾಡಕ್ಕೆ ನಿಯಮ, ನಡೆಯಕ್ಕೆ ನಿಯಮ, ಹಿಡಿಯಕ್ಕೆ ನಿಯಮ. ಎಷ್ಟು ನಿಯಮಗಳದಾವ ರೀ, ಎಷ್ಟು ನಿಯಮಗಳದಾವ. ಏನು ನೋಡ್ಬೇಕು ಅದೇ ನೋಡು, ಏನು ಕೇಳಬೇಕು ಅದೇ ಕೇಳು, ಏನು ತಿನ್ಬೇಕು ಅದೇ ತಿನ್ನು, ಏನು ಮುಟ್ಟಬೇಕು ಅದೇ ಮುಟ್ಟು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗು. ಅದಕ್ಕೆ ಮನುಷ್ಯ ಅಂತಾರೆ. ಎಲ್ಲಿಗೆ ಹೋಗ್ಬೇಕ್ರಿ, ಎಲ್ಲಿ ಬಿಡ್ಬೇಕು, ಏನು ಕೇಳಬೇಕು? ಅದೇ ಶಾಸ್ತ್ರದ ಬರ್ದಾರ. ಅತ್ತಲಿತ್ತ ಹೋಗದಂತೆ, ಮತ್ತೊಂದನ್ನು ಕೇಳದಂತೆ. ಬಜರನ ಮೂಕನ ಮಾಡಯ್ಯ ತಂದೆ. ಈ ಪರಮಾತ್ಮ ಈ ಮನುಷ್ಯ ಶರೀರವನ್ನು ಕೊಟ್ಟದ್ದು ನಾವು ಇದಕ್ಕೆ ದನ ಮಾಡಿಬಿಟ್ಟೇವಿ ಅಂತೇವಿಲ್ಲ. ಏನು ಮನುಷ್ಯ ಇದೆ, ಏನು ದನ ಇದೆ, ಕತ್ತಿ, ಕೋಣ, ಮಂಗೆ. ಅವಕ್ಕೆಂದ್ರೆ ಬೈದಾರ ಹಿಂಗೆ ಯಾರ್ರಿ ಎತ್ತಿ ಕತ್ತಿ ಅಂದಾರ, ಕತ್ತಿ ಎತ್ತಂದಾರ ಅಂದಂದ್ರೆ ಅವನೇ ಕತ್ತಿ. ಮನುಷ್ಯ ದನ ಅಲ್ಲ, ಅವನೇ ಕತ್ತಿ, ಅನವನೇ ಕತ್ತಿ. ಅವು ಇಲ್ಲವು ಕತ್ತಿ ಸಾಯುತ್ತಕ ಕತ್ತಿನೇ ಇರ್ತವೆ. ಅವರು ಕಳಿಸ್ಬಿಟ್ಟು ಮತ್ತೇನು ಮಾಡಂಗಿಲ್ಲ. ಎಷ್ಟು ಪ್ರಾಣಿ ಮನುಷ್ಯನಿಗೆ ಬಿಟ್ಟದವ, ಪರಮಾತ್ಮ ಏನು ಉಣಾಕ, ಏನು ತಿನ್ನಾಕ, ಏನು ನೋಡಕ್ಕೆ ಮಾಡಿ ಅವೇ ಮಾಡ್ತಾವೆ. ಒಂದಿಷ್ಟು ಹೆಚ್ಚಿಗೆ ಮಾಡಂಗಿಲ್ಲ. ಹಸ್ತು ಹುಲಿ ಹುಲ್ಲು ತಿಂದದ ಇಲ್ಲ, ಹಸ್ತು ಆಕಳೆಂದರೆ ಮಾಂಸ ತಿಂದದ ಇಲ್ಲ. ಯಾವ ಪ್ರಾಣಿ ತಮ್ಮ ಧರ್ಮವನ್ನು ಬದಲು ಮಾಡಂಗಿಲ್ಲ. ಅದನ್ನು ತನ್ನ ಧರ್ಮ ಬದಲು ಮಾಡೋವಾಗ ಇವನೇ. ನಿನಗೇನು ತಿನ್ನಕ್ಕೆ ಹೇಳ್ಯಾರ, ಏನು ನೋಡಕ್ಕೆ ಹೇಳ್ಯಾರ, ಏನು ಮಾತಾಡಕ್ಕೆ ಹೇಳ್ಯಾರ, ಏನು ನಡೆಯಕ್ಕೆ ಹೇಳ್ಯಾರ, ಅದನ್ನು ಮರಿತಕ್ಕಂಥ ಮನುಷ್ಯನಿಗೆ ದನ ಕತ್ತಿ ಕುದುರೆ ಅಂದಾರ. ಕತ್ತಿ ಕುದುರೆ ಅಂದಿಲ್ಲ, ಕುದುರೆ ಕತ್ತಿ ಅಂದಿಲ್ಲ ಎಂದು ಅನ್ನಂಗನೇ ಇಲ್ಲ. ಅವು ಕೆಲಸನೇ ಮಾಡಂಗಿಲ್ಲ. ಕುದುರೆ ಕತ್ತಿ ಕೆಲಸ ಮಾಡಂಗಿಲ್ಲ, ಆಕಳ ಕತ್ತಿ ಕೆಲಸ ಮಾಡಂಗಿಲ್ಲ. ಅವ ನಿಯಮದವು. ಅದಕ್ಕೆ ಅವು ದನ ಸದಾ ದನ ಆಗಿ ಇರ್ತವೆ, ಆಕಳೆ ಆಗಿರ್ತದೆ, ಎಮ್ಮೆ ಆಗಿರ್ತದೆ, ಹುಲಿ ಆಗಿರ್ತದೆ, ನರಿ ಆಗಿರ್ತದೆ. ಪರಂತು ಮನುಷ್ಯ ಯಾವಾಗ ಏನಾಗ್ತಾನೆ ಅನ್ನೋದು ಭರವಸೆ ಇಲ್ಲ. ಕತ್ತಿನೂ ಆಗ್ತಾನೆ, ದನನೂ ಆಗ್ತಾನೆ, ಮಂಗ್ಯಾನೂ ಆಗ್ತಾನೆ, ಬಾಣನೂ ಆಗ್ತಾನೆ. ಮತ್ತು ಇನ್ನೇನಾಗಬೇಕು? ಪರಮಾತ್ಮ ನಿನಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ನಿಮಗೆ ದೇವರಾಗಲಿಕ್ಕೆ ಕೊಟ್ಟದ ನಾವು ಕಟ್ಟಿ ಹಾಕೊಂತೇವೆ. ನಿಮಗೆ ಬ್ರಹ್ಮ ಕೊಟ್ಟ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ನಿನಗೆ ಬ್ರಹ್ಮ ಆಗೋ ಶಕ್ತಿ ಅದ, ನಿನಗೆ ಪರಮಾತ್ಮ ಆಗೋ ಶಕ್ತಿ ಅದ, ನಿನಗೆ ಮಹಾತ್ಮ ಆಗೋ ಶಕ್ತಿ ಅದ. ಪರಂತು ನೀ ಕತ್ಯಾದಿ, ಬಾಣಾದಿ, ಮಂಗ್ಯಾದಿ ಮನುಷ್ಯನಿಗೆ ಬಹಳ ತಪ್ಪು. ಜಗತ್ತಿನೊಳಗೆ ಏನು ನ್ಯಾಯಾಲಯ ನಿಮಗೆ ಕ್ಷಮಿಸಿತು ಲಕ್ಷಡ್ರಿ, ಕೇಳಕತ್ತೀರಿ ಟಿವ್ಯಾಗ. ನ್ಯಾಯಾಲಯ ನಿಮಗೆ ಸುಪ್ರೀಂ ಕೋರ್ಟ್ ಕ್ಷಮ ಮಾಡಿತ್ತು, ಪರಮಾತ್ಮ ನಿಮಗೆ ಕ್ಷಮ ಮಾಡಿ ಲಕ್ಷ. ಅಲ್ಲಿ ಯಮರಾಜನಲ್ಲಿ ಕ್ಷಮ ಇಲ್ಲಲ್ಲಿ, ಮಾಡಿದ್ದುಣ್ಣೋ ಮಹಾರಾಯ. ಅದಕ್ಕೆ ಮನುಷ್ಯ ವಿಚಾರ ಮಾಡಬೇಕು. ನಾ ಏನು ಮಾಡಕತ್ತೀನಿ, ಮನುಷ್ಯನ ಕೆಲಸನೇ ಮಾಡಕತ್ತೀನಿ ಏನು? ಮನುಷ್ಯನ ಕೆಲಸ ಯಾವ ಅದಾವ? ಯಾವ ದನ ಮಾಡಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ, ಆ ಕೆಲಸ ಮಾಡೋರೆ ಮನುಷ್ಯ ಅಂತಾನ. ನಾ ದನ ಅಲ್ಲ, ಕತ್ತೆ ಅಲ್ಲ, ಕುದುರಲ್ಲ ಅಂತ ಮನುಷ್ಯನ ಕೆಲಸ ಏನು ಮಾಡಿದಪ್ಪ? ಮನುಷ್ಯನ ಕೆಲಸ ಏನು ಮಾಡಿ? ಮನುಷ್ಯನ ಕೆಲಸ ಏನಪ್ಪ ಅಂತಾರೆ, ದೇವರಾಗಕ್ಕೆ ಭಾಳ ಸಮಸ್ಯೆ ಅದಾವ್ರಿ. ಮನುಷ್ಯ ದೇವರಾಗಲಿಕ್ಕೆ ಬರ್ತಾವೆ 10-13 ಗುಣ ಅದಾವ. ದೇವರಾಗ್ತಾನೆ ಮನುಷ್ಯ, ಮಹಾದೇವ ಆಗ್ತಾನೆ. ನರ ಕರ್ಣಿ ಕರೇತೋ ನಾರಾಯಣ ಬಂಜಾಯ್.
ಮನುಷ್ಯಾಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದ್ರೆ ನೀವು ಮಹಾದೇವ ಆಗ್ತೀರಿ. ನರ ಕೆಲಸ ಮಾಡಲಿ ಅಂದ್ರೆ ನರಕಿ ಆಗ್ತೀರಿ. ಶಾಸ್ತ್ರ ಹೇಳ್ತದೆ. ಆದಷ್ಟು ತಿಳಿದಷ್ಟು ಶಕ್ತಿ ಇದ್ದಷ್ಟು ಮನುಷ್ಯನ ಜೀವನದಲ್ಲಿ ಮಾಡಲೇಬೇಕು. ಮಾಡಲೇಬೇಕು. ಪರೀಕ್ಷೆ ಬರಲಾರ್ದರೆ ಯಾರು ಪಾಸ್ ಮಾಡ್ಯಾರಿ? ಎಟ್ರ ಬರಿ ಫುಲ್ ಬರ್ತಾರೆ. ಅರ್ಧಂಬರ್ಧ ಬರೀ ಅಂದ್ರೆ ಅವನಿಗೆ ದಯಾ ಬಂತು ನೋಡೋನಿಗೆ ಹೋಲಿ ಬಿಡು ಪಾಸ್ ಮಾಡ ಹಾಕಿ 36 ಹಾಕಿ ಹೋಲಿ ದಾಟ್ಕೊಂಡು ಎಟ್ರ ಕುಂತಕ್ರಿ ಅಲ್ಲಿ. ನಾನು ಪರೀಕ್ಷೆಗೆ ಕುಂಟಾಗಿಲ್ಲ ಪೇಪರ್ದಾಗ 4 ಬಂದು ಏನು ಕರಿ ಮಸಿ ಬರೆಯಂಗೇನೆ ಇಲ್ಲ ಅಂದ್ರೆ ಯಾರು ದಯಾ ಮಾಡ್ತಾನ? ದಯಾ ಮಾಡ್ತಾನ ಬರಿಲಾರ್ದವನು. ಏನಾರಿ ಬರೀಯಪ್ಪ ಒಂದಿಷ್ಟು ಬರೀ. ಅವನಿಗೆ ದಯಾ ಬಂತು ಅಂದ್ರೆ ನಿನಗೆ ಪಾಸ್ ಮಾಡ್ತಾನ. 36 ಹಾಕ್ತಾನೆ. ಪ್ರಯತ್ನ ಎಟ್ರೆ ಮಾಡ್ಯಾನ ಆಯ್ತು ನಡಿ ಪಾಸ್. ಹಾಗೆ ಪರಮಾತ್ಮ ನಮಗೆ ಇದು ಪಾಸ್ ಮಾಡಬೇಕು ಅಂದ್ರೆ ಏನಾರೇ ಮಾಡಬೇಕೇ ಇಲ್ಲ. ಏನು ಮಾಡಕತ್ತೇವಿ? ಆಯ್ತು ಎದ್ದು ಮುದ್ದೆ ಬಿದ್ದು ಮತ್ತೆ ಮುಂಜಾನೆ ಎದ್ದು ಮಧ್ಯಾಹ್ನ ತಿಂದು ಮುದ್ದೆ ಹೊತ್ತು ಮನೆಗೆ ಆಸೆಯಾಗಿ ಬಿದ್ದು. ಇವೇ ಕೆಲಸ ವಿಚಾರ ಮಾಡಿದೆ. ಅದಕ್ಕೆ ಮೊಟ್ಟ ಮೊದಲ ಮನುಷ್ಯನಿಗೆ ಮಲಗುವಾಗ ಏಳುವಾಗ ಇದು ವಿಚಾರ ಮಾಡಬೇಕು. ನಿಮ್ಮ ಪ್ರಗತಿಯನ್ನು ನೀವೇ ಮಾಡಬೇಕು. ವಾರಕ್ಕೊಮ್ಮ ನಿಮ್ಮ ಪುಸ್ತಕ ಎಲ್ಲರೂ ಕಲ್ತವ್ರು ಶಾಣೆ ಇದ್ದೀರಿ ಬರೆದಿಡ್ರಿ. ಈ ಸ್ವಾಮಿ ಹಿಡ್ಕೊಂಡು ಆಯ್ತಕ್ಕ ಏನು ಮಾಡಿದೆ, ಎಷ್ಟು ಪೂಜಾ, ಎಷ್ಟು ಇದು ಲೆಕ್ಕ ಬರಿತೀರಿ, ಎಷ್ಟು ಕಾಯಿಪಲ್ಯ, ಎಷ್ಟು ಎಣ್ಣೆ ತಂದೆ, ಎಣ್ಣೆ ಕಾಯಿಪಲ್ಯ ತಂದದ್ದೆಲ್ಲ ಹೋಯ್ತು ಹೊಲಸಾಗಿ ಲ್ಯಾಟ್ರಿನ್. ಅರೆ ಇದು ಬರೀರಿ, ನಾ ಇಷ್ಟು ಜಪ ಮಾಡೀನಿ, ಇವತ್ತು ಇಷ್ಟು ಜಪ ಮಾಡೀನಿ, ಇಟ್ಟು ಇದು ಮಾಡೀನಿ, ಇಟ್ಟು ದಾನ ಮಾಡೀನಿ. ಮನುಷ್ಯನ ಜೀವನದೊಳಗೆ ಯಾರ ಮೇಲೆ ಯಾರೂ ದಯ ಮಾಡಂಗಿಲ್ಲ ರೀ. ನೀವು ತಿಳ್ಕೊರಿ, ದೇವರು ದಯ ಮಾಡ್ತಾನೆ. ಯಾರಿಗೆ ಯಾರು ದಯ ಮಾಡ್ತಾರೆ? ಮಾಡಿದ್ರೆ ಮಾಡ್ತಾರೆ, ಎಷ್ಟರೇ ಮಾಡಿದ್ರೆ ಮಾಡ್ತಾರೆ. ಭಗವಂತನ ಪೈಕಿ ಆಗಬೇಕು. ಇವನಾರವನೆಂದೆನಿಸದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆ ಮಗನೆಂದೆನಿಸಯ್ಯ. ಕೂಡಲ ಸಂಘ ಎರಡು ಚಂದ ಹೇಳಿದ್ರಿ. ಮಹಾತ್ಮರು ನಿನಗೆ ಯಾರು ಅಂತ ಕೇಳಿರಬಾರ್ದು, ಪರಮಾತ್ಮ ನಿನಗೆ ಯಾರು ಅಂತ ಕೇಳಿರಬಾರ್ದು. ಜನ ಅವ್ರ ಮನೆಗೆ ಹೋದ್ರೆ ಕೇಳ್ತಾರೆ. ಜನ ಮನೆ ಮೇಲೆ ಕೂತಾರೆ, ನಾಯಿಗ ನಮ್ಮ ನಾಯಿ ಅಂತ. ಮನುಷ್ಯ ನಾಯಿ, ನಮ್ಮ ನಾಯಿ ಅಂತ. ಒಂದು ದೇವ್ರ ಜನ ಬಾಗಿಲು ಕೂತಾರೆ, ಅವ ನಮ್ಮವಂತ ಅಂತಾನಿಲ್ಲ, ದೇವ್ರ ಅಂತಾನ. ಜನ ಗುರು ಸೇವೆ ಮಾಡಿದ್ರೆ ಅಂತಾನೆ. ಅವರು ನೀ ಯಾರು ಅಂತ ಕೇಳಿದರೆ ನೀ ಹುಟ್ಟುದ್ದು ಹಾಳಾಯ್ತು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಇವ ಯಾರು? ನಮ್ಮ ಮಿನಿಸ್ಟರ್ ನಮ್ಮ ಪೈಕಿ ಅಂದ್ರೆ ಹೆಂಗಾಕದ್ರಿ? ನಿಮ್ಗೆ ಎಷ್ಟು ಲಾಭ ಆಗ್ತದೆ? ಕೇಸ್ ಎಲ್ಲ ಹೋಗ್ತದಿಲ್ಲ ನೀವು ಮಾಡೋದಕ್ಕೆ. ಈ ಮನುಷ್ಯ ನಮ್ಮವ ಅಂದ್ರೆ ಸೋಮ ಬೆನ್ನಿನ ತಿರುಗಾಡೋದು ಎಷ್ಟೋ ಲಾಭ ಆಗ್ತದೆ. ಅವ ನಮ್ಮವ ಮಿನಿಸ್ಟರ್ ಅಂದ್ರೆ ಅಧಿಕಾರ ಐಶ್ವರ್ಯ ಎಲ್ಲ ಸಿಗ್ತದಲ್ಲ. ಪರಮಾತ್ಮ ಸದ್ಗುರುನಾಥ ನಿಮಗೆ ನಮ್ಮವ ಅಂದ್ರೆ ನಿಮಗೆ ಮೋಕ್ಷ ಸಿಗ್ತದೆ, ಪರಮಾತ್ಮ ಸಿಗ್ತದೆ. ಅದಕ್ಕೆ ಕೇಳೋದು, ಹೇ ಪರಮಾತ್ಮ, ಹೇ ಸದ್ಗುರು, ನೀ ಯಾರು ನನಗೆ ಅನ್ಬಾರ್ದಪ್ಪ. ಇವನಮ್ಮವನೆಂದೆನಿಸಯ್ಯ, ಇವನಾರವನೆಂದೆನಿಸದಿರಯ್ಯ. ಎಷ್ಟು ಕೇಳ್ಕೊಂಡು ಬಸವಣ್ಣವರು ಎಷ್ಟು ದುಡಿದಿರಬೇಕು, ಎಷ್ಟು ಸಂಗಮನಾಥನಂತಕ್ಕೆ ಸೇವೆ ಮಾಡಿರಬೇಕು, ಎಷ್ಟು ಗುರುಗಳಂತಕ್ಕೆ ಸೇವೆ ಮಾಡಿರಬೇಕು. ಯಾರಿಗಾರ ಯಾರು ನಮ್ಮವ್ರು ಅನ್ನಂಗಿಲ್ರಿ. ಯಾರಿಗೆ ಯಾರು ನಮ್ಮವ್ರು ಅಂತ ಯಾರು ಅನ್ನಂಗಿಲ್ಲ. ನಮ್ಮವ್ ಅನ್ನಬೇಕಾದ್ರೆ ನಮ್ಮ ಪ್ರಾಣ, ನಮ್ಮ ಮನ, ನಮ್ಮ ತನು, ಧನ ಎಲ್ಲ ಕೊಡ್ಬೇಕ್ರಿ. ಎಲ್ಲ ಕೊಡ್ಬೇಕು. ಗಂಡಮ ಹೇಳ್ತಾನೆ, ಹೆಣ್ಮಕ್ಳು ಹೇಳ್ತಾರೆ, ನಮ್ಮವ ಅಂತ. ನಮ್ಮ ಸುಮ್ಮನೆ ಏನು ಪೂರ ಕೊಟ್ಟಿರಿ, ತನು ಮನ ಧನ ನನಗೆ ಒಪ್ಪಿಸಿರಿ, ಅವನು ನಿಮ್ಮವಾಗ್ಯಾನ. ಮುಂಜಾನೆ ಸಾಯಂಕಾಲದ ದುಡಿತರಿ ತಗೊಂಡು ಈಗ ನಮ್ಮಕ್ಕೆ ಆಗ್ಯಾಳಕ್ಕೆ.
ತವ್ರ ಮನೆಗೆ ಕುಂತಾರೆ ನಮ್ಮಕ್ಕೆ ಹಾಕಲ್ಲ, ನಮ್ಮಕ್ಕೆ ಅನ್ನಂಗಿಲ್ಲ, ಸೋಡು ಚೀಟಿ ಕೊಡ್ತಾರೆ, ಹೋಗಿ ಕಡೆ ಹಾಳಾಗಿ ಬರಬೇಕು, ದುಡಿಬೇಕು. ಆಕೆ ದುಡಿತಾಳ, ಹೇಳ್ತಾಳ, ಕಷ್ಟಪಡ್ತಾಳ, ಆವಾಗ ನಮ್ಮಕ್ಕಿ ಅಂತ ನಾವು ನಮ್ಮಕ್ಕಿ ಅಂದ ಕೀಲಿ ಕೈನೇ ಕೊಡ್ತಾನೆ, ಕೀಲಿ ಕೈನೇ ಕೊಡ್ತಾನೆ. ಆಗ ಪರಮಾತ್ಮ ನಿಮಗೆ ನಮ್ಮವ ಅಂದ ಅಂದ್ರೆ ನಿಮಗೆ ಏನು ಕಮ್ಮದ್ರಿ? ಐಶ್ವರ್ಯ ಅದ, ಕೀರ್ತಿ ಅದ, ವಾರ್ತೆ ಅದ, ನಿಮಗೇನಪ್ಪ ಆನಂದ ಅದ, ನಿಮಗೆ ಕಡೆಗೆ ಮುಕ್ತಿ ಅದ. ಸಿದ್ಧಾರೂಢ ಆ ಬಡವರಿಗೆ ನಮ್ಮವ ಅಂದ. ಮನೆ ಶ್ರೀಮಂತಿಕೆ ಆಯ್ಲಿಲ್ಲ ರೀ, ಶ್ರೀಮಂತಿಕೆ ಆಯ್ತಲ್ಲ, ನಮ್ಮ ಮನುಷ್ಯ ಜಗತ್ತಿನೊಳಗೆ ಅದಕ್ಕೆ ಪ್ರಯತ್ನ ಮಾಡಬೇಕು. ನೀವು ರೊಕ್ಕ ರೂಪಾಯಿ ಪ್ರಯತ್ನ ಮಾಡಬೇಡ್ರಿ. ಅವ ಆದ ಅಂದ್ರೆ ಎಲ್ಲ ಆಯ್ತು ನೋಡ್ರಿ. ಹೌದು, ಅವ ಬಂದಂದ್ರೆ ಅವನ ಕೈಯಾಗದ, ಎಲ್ಲ ಪರಮಾತ್ಮನ ಕೈಯಾಗದ, ಗುರುವಿನ ಕೈಯಾಗದ. ಸದ್ಗುರು ನಮ್ಮ ಅನ್ಬೇಕು, ಪರಮಾತ್ಮ ನಮ್ಮ ಅನ್ಬೇಕು. ಅವ ಯಾರು ಅಂತ ಅಂದ ಅಂದ್ರೆ ನಾ ಇದ್ದು ಸತ್ತಂಗೆ, ನಾವು ಹುಟ್ಟಿಬಿಡ್ಲಾರ್ದಂಗೆ. ಅದಕ್ಕೆ ಪರಮಾತ್ಮ ಶಾಸ್ತ್ರ ಹೇಳ್ತಾರೆ, ಇಂಥ ಶರೀರ, ಈ ಶರೀರ ಬಂದ ಫಸ್ಟ್ ವಿಚಾರ ಮಾಡೋಕೆ ಏನು? ತಳುವದೇ ಮಾಡ್ಬೋದಾವು. ಕೇಳ್ಯಾರ? ಒಂದು ಸೆಕೆಂಡನ್ನು ತಡ ಮಾಡಲಾರ್ದೆ ಮಾಡೋ ಕೆಲಸ ಯಾವುದು? ಮನುಷ್ಯ ಆಗಿ ಹುಟ್ಟಿದ ಮೇಲೆ ತಿಳಿತದಲ್ರಿ, ಮೊಟ್ಟ ಮೊದಲ ಬಿಲ್ಕು ತಡ ಮಾಡಲಾರ್ದೆ, ಒಂದು ಮಿನಿಟ್ನೂ ತಡ ಮಾಡಲಾರೆ ಮಾಡೋ ಕೆಲಸ ಯಾವುದು? ನೀವು ಅಂತಿರ್ಬೇಕು, ಲ್ಯಾಟ್ರಿನ್ಗೆ ಹೋಗಿ ಬರೋದ್ರೆ, ಆಮೇಲೆ ಮಾರಿ ತಗೊಳಿದ್ರೆ, ಆಮೇಲೆ ಚಾ ಕುಡಿದ್ರಿ, ಮೊಟ್ಟ ಮೊದಲನೇ ಕೆಲಸ ಯಾಕೆ? ಹೆಂಗ ಇವರು ತಳುವದೇ ತಡ ಮಾಡಿ, ಒಂದು ಮಿನಿಟ್ನೂ ತಡ ಮಾಡಂಗಿಲ್ಲ. ನೀನು ಒಲಿಯದ ನಿಮಿಷ ಬಹು ಕಾಲ ಬೆನಗೆ ಚೆನ್ನ ಮಲ್ಲಿಕಾರ್ಜುನ. ಅಕ್ಕಮದೇವ ಅಂತ, ನೀನು ಒಲಿಯದ ಒಂದು ನಿಮಿಷ, ನೀ ಕೃಪಾ ಒಂದು ನಿಮಿಷ ನನಗೆ ಬಹು ವರ್ಷ ಅನ್ನಿಸ್ತದ, ಬಹು ವರ್ಷ ಅನ್ನಿಸ್ತದೆ. ಹಂಗೆ ಆಗ್ಬೇಕ್ರಿ ನಮ್ಮ ಮನಸ್ಸು. ಯಾವಾಗ ಗುರುನಾಥ್ ಒಲಿತಾನೆ, ಯಾವಾಗ ಪರಮಾತ್ಮ ಒಲಿತಾನೆ, ಯಾವಾಗ ನನ್ನ ಮನಸ್ಸು ಶಾಂತಿ ಅದ, ಯಾವಾಗ ನನ್ನ ಸದಾ ಬಾಯ ರಾಮ 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 ಶಿವ ಶಿವ ಅಂತದ, ಯಾವಾಗ ನನ್ನ ಕಿವಿ ಏನಪ್ಪ ಅಂತ ಕೇಳಿ ಸದಾ ಪರಮಾತ್ಮನ ಕೇಳ್ತಾವ. ಬರ್ಬೇಕ್ರಿ ಇದು ಬರಬೇಕು. ಇದಕ್ಕೆ ತಡ ಮಾಡಬೇಡ ಅಂತಾರ ಅವರು. ಒಂದು ಮಿನಿಟ್ ತಡ ಮಾಡಿದ್ರೆ ಗಾಡಿ ತಪ್ತದಲ್ರಿ. ಗಾಡಿ ನಿಮ್ಮ ಅಪ್ಪಂದೆಲ್ಲ ನೀವು ಹೇಳ್ದಂಗೆ ಕೇಳಂಗಿಲ್ಲ. ಗಾಡಿ ಅಂದಂಗೆ ನೀ ಇರ್ಬೇಕು. ನಿನ್ನ ಟೈಮ್ ಗಾಡಿ ಹೋಗಂಗಿಲ್ಲ, ಗಾಡಿ ತನ್ನ ಟೈಮ್ಗೆ ಹೋಗ್ತದೆ, ನೀವು ಹೋಗ್ಬೇಕು ಗಾಡಿ ಟೈಮ್. ಹಾಗೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದ್ರೆ ನಾ ಹೇಳ್ದಂಗೆ ನಡೆಯಂಗಿಲ್ಲ. ಜಗತ್ತಿನೊಳಗೆ ಯಾವುದು ಕೂಡ ನಡೆಯಂಗಿಲ್ಲ. ನಾ ಅವ್ರ ಪೈಕಿ ಆಗಬೇಕು, ಪರಮಾತ್ಮನ ಪೈಕಿ ಅದೇವೆಂದರೆ ಸದ್ಗುರುನಾಥನ ಪೈಕಿ ಅದ. ನಮ್ಮ ಜಗತ್ತಿನೊಳಗೆ ಏನು ಕಡಿಮೆ, ಏನು ಕಡಿಮೆ? ಮನುಷ್ಯನಿಗೆ ಇಷ್ಟು ತಕಲೀಫ್ ತ್ರಾಸಾಗಬೇಕು. ನೀನು ಒಲಿಯದ ನಿಮಿಷ ಫಲಘೋಷಬಹುದು. ಪರಮಾತ್ಮ ಒಂದು ನಿಮಿಷ ನೆನಪು ಹಾರ್ತು ಅಂದ್ರೆ ಎಷ್ಟು ವರ್ಷ ಆಯಿತು ಆನಂದ ಆಗುತ್ತೆ. ಪರಮಾತ್ಮನ ಕೃಪಾ ಆಗಲಿಲ್ಲ ಅಂದರೆ, ಗಂಡನ ಪ್ರೀತಿ ಇಲ್ಲ ಅಂದ್ರೆ ಆ ಮನೆಗಿದ್ದ ಏನು ಫಲ ಆಗಲಿ? ಏನು ಫಲ? ಉಣಾಕ ತಿನ್ನಾಗ ಸಿಗ್ತಿರ್ಬೇಕು, ಅವನ ಪ್ರೀತಿ ಇಲ್ಲ ಅಂತಂದ್ರೆ ಆ ಮನೆಯಾಗಿರೋದು ವ್ಯರ್ಥ. ಹಂಗೆ ಪರಮಾತ್ಮನ ಕೃಪಾ ಇಲ್ಲದೆ ಮನುಷ್ಯನ ಜೀವನದಾಗಿರುವುದು ವ್ಯರ್ಥ. ಸುಮ್ಮನೆ ಆಗಿಲ್ಲ. ಚೆನ್ನ ಮಲ್ಲಿಕಾರ್ಜುನ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿರ್ತೇನಯ್ಯ. ಪರಮಾತ್ಮ ಆಕೆ ಮೇಲೆ ಕೃಪಾ ಮಾಡ್ಬೇಕಾದ್ರೆ ಒಂದಲ್ಲ ಎರಡಲ್ಲ, ಅನಂತ ವರ್ಷ ಅನಂತ ಕಾಲ ತಪಸ್ಸಿರ್ತೇನಯ್ಯ. ತಪ ಮಾಡ್ಯಾಳ ಅಕ್ಕ ಮಾಡಿ ಅಂದ್ರೆ ಪರಮಾತ್ಮ ಓಡಿ ಬಂದ. ಸಿದ್ಧರಾಮ ತಪಶ್ಚರ್ಯ ಮಾಡ್ದ, ಅದಕ್ಕೆ ಪರಮಾತ್ಮ ಓಡಿ ಬಂದ.
ಜಗತ್ತಿನೊಳಗೆ ನಾವು ಮಾಡಿದ್ದೇವೇನು? ಕಷ್ಟ ಕಾಲಕ್ಕೆ ಎಲ್ಲರೂ ಕರಿತೇವೆ, ದುಃಖಮೇ ಸುಮಿರಣ ಸಬ್ ಕರೆ ಸುಖಮೇ ಕರೆ ನ ಕೋಯ್. ಇದು ಸುಖಮೇ ಸುಮಿರಣ ಕರೆ ಎ ದುಃಖ ಕಾಯೇ ಕೋಯ್. ದುಃಖ ಬಂದ ಕಾಲಕ್ಕೆ ದೇವರು ನೆನೆಸ್ತೀರಿ, ಸುಖ ಬಂದ ಕಾಲಕ್ಕೆ ಎಲ್ಲದಾನ? ಯಾರು ಹೇಳ್ತಾರೆ? ನೋಡ್ಯಾರೇನು? ಹೇಳೋರಿಗೆ ಕೇಳ್ತಾನ. ಯಾರು ಹೇಳ್ತಾರೆ? ಎಲ್ಲದಾನ ದೇವರು? ಯಾರು ನೋಡ್ಯಾರ? ಅವನಿಗೆ ಬರಬೇಕು. ಈ ಹಲ್ಲಿ ಹಂಗೆ ಚಿಪ್ಪಿ ಮಾಡ್ತಾವಲ್ಲ, ಹಂಗೆ ಶೂ ಮಾಡ್ತಾರೆ ದುಃಖ ಬಂದ ಕಾಲ. ಹಲ್ಲಿ ಮಾಡ್ದಂಗೆ ಮಾಡಿದ್ರೆ ದೇವ್ರು ಸಿಗ್ತಾನೆ? ನಿರಂತರ ಮಾಡ್ಬೇಕ್ರಿ. ನೀ ನನಗೆ ಗಂಡನಾಗಬೇಕು ಅಂತ ಅನಂತ ಕಾಲ ತಪಸ್ಸಿದ್ದೇನಯ್ಯ. ಹೇ ಪರಮಾತ್ಮ, ನೀನೇ ನನಗೆ ಗಂಡ ಆಗ್ಬೇಕಂತ ಒಂದು ಜನ್ಮ ಅಲ್ಲ, ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಅನಂತ ಕಾಲ ತಪಸ್ಸಿದ್ದೇನಯ್ಯ. ತಪಸ್ಸು ಮಾಡ್ಯಾಳ ಅಕ್ಕ ಮಾಡಿ. ಹಾಗೆ ಆಗುವುದಿಲ್ಲ ಪುಣ್ಯಾತ್ಮರೇ. ನಾವೊಂದು ದಿನ ಮಾಡೋಕ್ಕೆ ತಯಾರಿಲ್ಲ, ಒಂದು ತಾಸು ಮಾಡೋಕ್ಕೆ ತಯಾರಿಲ್ಲ, ಅರ್ಧ ತಾಸು ಮಾಡೋಂಗಿಲ್ಲ. ಅರ್ಧ ತಾಸನಾಗ ಮತ್ತೆ ಏನೇನೇ ಮಾಡ್ತೇವೆ. ಹೆಂಗೆ ಪರಮಾತ್ಮ ಬಲಿತಾನೆ? ಪರಮಾತ್ಮ ಅಂದ್ರೆ ಆನಂದ, ಸುಖ, ಶಾಂತಿ. ಶಾಸ್ತ್ರಗಳು ಹೇಳ್ತಾರೆ, ತಮ್ಮ ಈ ಶರೀರ ಬಂದು ಹಡೆಯುವುದರಿದು ನಮ್ಮ ನರಜನ್ಮ, ಹಡೆಯುವುದರಿದು ಗುರುಕರ್ಣ. ಮನುಷ್ಯ ಆಗಿ ಹುಟ್ಟುವುದು ಬಹಳ ಕಠಿಣ. ಇದು ಪರಮಾತ್ಮನ ಕಾಣಿಕೆ ಅದ. ಮನುಷ್ಯನಿಗೆ ಪರಮಾತ್ಮನ ಕಾಣಿಕೆ ಅದ, ಗಿಫ್ಟ್ ಅದು. ನಾವು ಮನುಷ್ಯ ಆಗಿ ಹುಟ್ಟಿದೆ. ಮನುಷ್ಯನ ಶರೀರ ಬಂದ ಕಾಲ ಪಾತ್ರಕ್ಕೆ ತಕ್ಕ ವ್ಯವಹಾರ ಮಾಡಬೇಕು, ಹೌದಲ್ಲ? ಯಾವ ಪಾತ್ರ ರಾವಣಂಗೆ ಮಾಡಬೇಕು, ಸೀತಾನಂಗೆ ಮಾಡಬೇಕು, ಧರ್ಮನ ಪಾರ್ಟೇ ಮಾಡಬೇಕು. ಧರ್ಮರಾಯ ಆಗಿ ರಾವಣ ಪಾರ್ಟ ಮಾಡೋದ ಅಲ್ಲ, ರಾಮಾಗಿ ರಾವಣನ ಪಾಠ, ಧರ್ಮ ಆಗಿ ದುರ್ಯೋಧನ ಪಾಠ ಮಾಡಿದ್ರೆ ಏನು ಮಾಡ್ತಾರೆ? ಕಲ್ಲು ಒಗಿತಾರೆ ನೋಡಕ್ಕಂತ. ಯಾವ ಪಾಠ ಹಾಕಿದೆ ಅದೇ ಮಾಡ್ಬೇಕು, ಕೆಲಸ ಮಾಡಬೇಕು. ಆ ಪಾಠ ಕೊಟ್ಟು ಮತ್ತಾವರೇ ಪಾಠ ಮಾಡಿದರೆ ಶಾಸ್ತ್ರ ಮಹಾತ್ಮರಿಗೆ ಚೀತು ಅಂತ. ಈಗ ನಾವು ಯಾವ ಪಾಠ ಹಾಕಿದ್ದೇವೆ? ನರನ ಪಾಠ ಹಾಕಿದ್ದೇವೆ, ವಾನರ ಪಾಠ ಇಲ್ಲ. ಮಾನವ ಪಾಠ ಹಾಕಿದ್ದೇವೆ, ದಾನವ ಪಾಠ ನಮಗೆ ಇಲ್ಲ. ಮನೋ ಪಾಠ ಹಾಕಿದ್ದೇವೆ, ಅನ್ಯತ್ತ ವಾಮನ ಪಾಠ ನಮ್ಮದು ಅಲ್ಲ. ಲಕ್ಷ್ಯ ಪುಣ್ಯಾತ್ಮ ಪಾಠ ಯಾವ್ದು ಹಾಕಿ ಕತ್ತಿ ಕುದುರೆ ದಂಡ ಪಾಠ ಅದ ಇಲ್ಲ. ಮನುಷ್ಯನ ಪಾಠ ಹಾಕಿದ್ರೆ ಒನ್ಸ್ ಮೋರ್ ಅನ್ನಬೇಕು, ಶಬ್ಬಾಷ್ ಕೊಡಬೇಕು, ಬಹುಮಾನ ಕೊಡಬೇಕು. ಅದಕ್ಕೆ ಪಾಠ ಅಂತಾರೆ. ಚೀತು ಉಳಿದ್ರೆ ಪಾಠ ಅಂತಾರೆ. ನಾವು ಮನುಷ್ಯನ ಪಾಠ ಹಾಕಿದ್ದೇವೆ, ಮಹಾತ್ಮರು ಬಹುಮಾನ ಕೊಡಬೇಕು. ಒಳ್ಳೆಯದಪ್ಪ, ಮನುಷ್ಯ ಅದು ಭಾಳ ಚಂದ ಆಯ್ತು, ಚಲೋ ಮಾಡಕೈತಿ ಅಂತ ಅನ್ಬೇಕು. ಅದನ್ನು ಬಿಟ್ಟು ನಾವು ಮಾಡದೇವೆ ಅಂತ ಕೇಳಿದರೆ ಪಾಠ ಸುಮಾರಾದ್ರೆ ಕಲ್ಲು ಒಗಿತಾರೆ. ಈ ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಪಾಠ ದನದಂಗೆ ಮಾಡಕತ್ತೇವೆ ಅಂತಂದ್ರೆ ನಮಗೆ ಕಲ್ಲು ಒಗಿತಾರೆ. ನರಕಕ್ಕೆ ಹೋಗಿ ದುಃಖವನ್ನು ಪಡಬೇಕಾಗ್ತದೆ ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ನರ ಕರುಣೆ ಕರೆತು ನಾರಾಯಣ ಅಂತ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದೆ ಅಂದ್ರೆ ನೀ ಮಹಾದೇವ ಆಗ್ತೀವಿ, ನಾರಾಯಣ ಆಗ್ತೀವಿ. ಪರಂತು ನಾವು ನಾರಾಯಣ ಆಗಲಿಲ್ಲ, ಹೆಣ ಆದೇವಿ. ಹೆಣ ಆದೇವೆ, ದೇವರಾಗಲಿಲ್ಲ. ಯಾಕೆ? ಪಾಠ ಬರೋಬ್ಬರಿ ಮಾಡಲಿಲ್ಲ. ಮನುಷ್ಯನ ಪಾಠದಿಂದ ಏನು ಮಾಡಬೇಕಾಗಿತ್ತು, ಏನು ನೋಡಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು, ಏನು ಆಡಬೇಕಾಗಿತ್ತು, ಮಾಡಲಿಲ್ಲ. ನಯನದಲ್ಲಿ ಮೂರುತಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಕಿವಿಯಲ್ಲಿ ಕೀರ್ತಿ ತುಂಬಬೇಕಾಗಿತ್ತು, ತುಂಬಲಿಲ್ಲ.
ಬಾಯಿಯೊಳಗೆ ವಚನಾಮೃತ ತುಂಬಬೇಕಾಗಿತ್ತು, ತುಂಬುದಿಲ್ಲ. ಕೈಯಿಂದ ಪೂಜೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾಲಿನಿಂದ ಪ್ರದಕ್ಷಿಣೆ ಹಾಕಬೇಕಾಗಿತ್ತು, ಗುಡಿಗೆ ಹಾಕಲಿಲ್ಲ. ಮನುಷ್ಯನಿಗೆ ಏನು ಹೇಳ್ಯಾರ ಅದು ಮಾಡಲೇ ಇಲ್ಲ. ಅಂಥವನಿಗೆ ಶರೀರದಿಂದ ಡಿಸ್ಮಿಸ್ ಮಾಡ್ತಾರೆ. ಇದು ಅಷ್ಟೇ ಅಲ್ಲ, ಅವನಿಗೆ ಶಿಕ್ಷೆನೂ ಹಾಕದ ತಿಳ್ಕೊಂಡು ಏನಾರೆ ಅಂಶ ತಪ್ಪು ಕಳಿಸ್ಬಾರ, ಅದು ಡಿಸ್ಮಿಸರೇ ಮಾಡ್ತಾರೆ, ಶಿಕ್ಷಾನೂ ಕೊಡ್ತಾರೆ. ಹಾಗೆ ಮಾನವನಾಗಿ ನಾವು ಮನುಷ್ಯನ ಕೆಲಸ ಮಾಡಲಿಲ್ಲ, ಕೀರುತಿ ತುಂಬಲಿಲ್ಲ, ಮೂರುತಿ ತುಂಬಲಿಲ್ಲ, ಮನಸ್ಸಿನೊಳಗೆ ನೆನಹು ತುಂಬಲಿಲ್ಲ, ದಾನ ಧರ್ಮ ಮಾಡಲಿಲ್ಲ ಅಂತಂದರೆ ಶಿಕ್ಷಾರೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನಮಗೆ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಕೇಳಕ್ಕೆ ಒಲ್ಲೆ ಅಂತ ಇಲ್ಲ, ನೋಡಕ್ಕೆ ಒಲ್ಲೆ ಅಂತ ಇಲ್ಲ. ನಡಿ ದನ ಕತ್ತಿ ಅವೆ ನೋಡು ಬೇಡಕ್ಕೆ ಹೋಗಿ ಬರಾಕ್ತ. ಅದಕ್ಕೆ ಶಾಸ್ತ್ರ ನಮಗೆ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಏನಪ್ಪ ಅಂದರೆ, ಇಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ. ಮಹಾದೇವ್ ಆಗಬೇಕಾಗಿತ್ತು, ನಾವು ಮಾಡಲಿಲ್ಲ. ಭಾಳ ಜನ ಸಿಕ್ಕಿಲ್ಲ, ಅವು ಸಿಕ್ಕಿಲ್ಲ, ಅವು ಪ್ರಾಣಿಗಳಿಗೆ. ನಮಗೆ ತಿಳಿದದ ನಾವು ಮಾಡಕ್ಕೆ ತಯಾರಿಲ್ಲ. ದನ ಅದಕ್ಕೆ ಸಿಕ್ಕಿ, ಮನುಷ್ಯರು ಸಿಕ್ಕಿನೂ ಇಲ್ಲ, ತಿಳಿದಿಲ್ಲ ಅದಕ್ಕೆ. ದನಕ್ಕೆ ಮನುಷ್ಯ ಶರೀರ ಸಿಕ್ಕಿಲ್ಲ, ತಿಳಿದಿಲ್ಲ. ದೇವತೆಗಳಿಗೆ ಸಿಕ್ಕದ, ತಿಳಿದದು ಸಿಕ್ಕಿಲ್ಲ. ದನಕ್ಕೆ ತಿಳಿದೇನೂ ಇಲ್ಲ, ಸಿಕ್ಕಿಲ್ಲ. ದೇವತೆಗಳಿಗೆ ತಿಳಿದದ ಸಿಕ್ಕಿಲ್ಲ. ದೇವತೆಗಳು ಇಚ್ಛಿಸ್ತಾರೆ, ಕೇಳ್ತಾರಂತ, ಅಮ್ಮಿ ಭಾವ ಮಾನವ ಲೋಕಿ ಜನ್ಮ ಅಂತಾರಂತವ್ರು ದೇವತೆಗಳು. ಧನ್ಯಾಸ್ತುತೆ ಭಾರತ ಭೂಮಿವಾಗಿ ದೇವತೆಗಳು ಅಂತಾರವರು. ನಮಗೆ ಮನುಷ್ಯ ಹುಟ್ಟಬೇಕ್ರಿ, ಅದು ಭಾರತ ಭೂಮಿಯಾಗ. ಅದು ಭಾರತ ಭೂಮಿಯಾಗ ಮನುಷ್ಯರೇ ಹುಟ್ಟಬೇಕಂತ ಅವರು ದೇವತೆಗಳು ಅಂತಾರಂತ್ರಿ. ಯಾಕೆ? ಇಲ್ಲಿ ಗುರು ಅದನ, ಇಲ್ಲಿ ಶಾಸ್ತ್ರ ಅದ, ಇಲ್ಲಿ ಧರ್ಮ ಅದ, ಇಲ್ಲಿ ನೀತಿ ಅದ. ಅಯ್ಯೋ ಎಂಥದ್ದು ಪುಣ್ಯ ಮಾಡೋಕ್ಕದ ರೀ. ಆ ದೇವತೆಗಳು ಏನಿಲ್ಲ, ಲಾಜದ ಕುಂತು ತಿಂತಾವ ಅಷ್ಟೇ, ಏನಿಲ್ಲ. ಮನುಷ್ಯ ಜನ್ಮದೊಳಗೆ ಎಲ್ಲನೂ ಅದ. ಪುಣ್ಯ ಮಾಡಕ್ಕೆ ಬರ್ತದೆ, ಪಾಪ ಮಾಡಕ್ಕೆ ಬರ್ತದೆ, ಶ್ರೀಮಂತ ಆಗಿ ಬರ್ತದೆ, ಶಾಣೆ ಆಗಿ ಬರ್ತದೆ, ಸಂಸಾರ ಆಗಿ ಬರ್ತದೆ, ಮಹಾತ್ಮ ಆಗಿ ಬರ್ತದೆ, ಕಾಡಿಗೆ ದೇವರಾಗಿ ಬರ್ತದೆ. ಇನ್ನೇನು ಆಗ್ಬೇಕಂತೀರಿ? ಕಳ್ಳ ಸೋಳ ಮಾಡಿ ಪಾಪಿ ಆಗಿ ಬರ್ತದೆ, ದಾನ ಧರ್ಮ ಮಾಡಿ ಪುಣ್ಯಾತ ಆಗಿ ಬರ್ತದೆ. ಹೌದಲ್ಲ? ಅಂಥ ಶರೀರ ಅದ್ರಿ ಇದು. ಅನಂತ ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗಿ ಬರ್ತದೆ, ಪಾಪ ಮಾಡಿ ನರಕಕ್ಕೆ ಹೋಗಿ ಬರ್ತದೆ. ಶಾಸ್ತ್ರ ಕೇಳಿ ಗುರು ಸೇವೆ ಮಾಡಿ ಜ್ಞಾನ ಮಾಡಿಕೊಂಡು ಜನ್ಮರಹಿತ ಮೋಕ್ಷ ಪಡೆಯಕ್ಕೆ ಬರ್ತದೆ. ಇದಕ್ಕಿಂತ ಹೆಚ್ಚಿಗೆ ಶರೀರ ಅದ. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ದೇವರಾಗಿ ಬರ್ತಿತ್ತು, ನಿಮಗೆ ಆಗಲಿಲ್ಲ. ಮುಕ್ತರಾಗಿ ಬರ್ತಿತ್ತು, ಆಗಲಿಲ್ಲ. ಅಕ್ಕಮಾದೇವಿ ಹೆಂಗ, ಬಸವಣ್ಣನಂಗ ಮಹಾತ್ಮ ಆಗಿ ಬರ್ತಿತ್ತು, ಆಗಲಿಲ್ಲ. ಕಡಿ ಕೊಂಡಿ ಮಂಚನಾಗೆ ಕುಂತ್ರಿಯಪ್ಪ. ನೀವು ಬಸವಣ್ಣ ಆಗಲಿಲ್ಲ, ಅಕ್ಕಮಾದೇವಿನೂ ಆಗಲಿಲ್ಲ, ಮೀರಾಬಾಯಿನೂ ಆಗಲಿಲ್ಲ. ಇದು ಎಲ್ಲರ ಆಕೆ ಬರ್ತದೆ, ಅವರೇ ಅಂತಲ್ಲ, ಎಲ್ಲರಿಗೆ ಆಕೆ ಬರ್ತದೆ. ಅದಕ್ಕೆ ಎಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ದೇವರಾಗಲಿಲ್ಲ, ಮೀರಾಬಾಯಿ ಆಗಲಿಲ್ಲ, ಲಕ್ಷ್ಮಿ ಆಗಲಿಲ್ಲ, ಹೆಂಡತಿ ಗಂಡ ಆದೇವಿ, ಮಗ ಆದೇವಿ, ಅಪ್ಪ ಆದೇವಿ, ಇದೇ ಆದೇವಲ್ಲ. ದೇವರು ಎಂದಾಗವ, ಮಹಾತ್ಮ ಎಂದಾಗವ. ಪರಂತು ದೇವತೆಗಳಿಗೆ ನಮಗೆ ದನಕ್ಕೆ ಸಿಕ್ಕಿಲ್ಲ, ಮನುಷ್ಯರಿಗೆ ಅದಕ್ಕೆ ತಿಳಿದೇನೂ ಇಲ್ಲ. ದೇವತೆಗಳಿಗೆ ತಿಳಿದದ ಸಿಕ್ಕಿಲ್ಲ. ಅವಕ್ಕೆ ದೇವತೆಗಳು ಅಲ್ಲಿ ಪುಣ್ಯ ಮಾಡೋಕ್ಕೆ ಬರೋಂಗಿಲ್ಲ, ಏನಿಲ್ಲ ಅಲ್ಲಿ. ಅಷ್ಟೇ ಲಾಜಿಂಗ್, ಅದು ಲಾಜಿಂಗದಾಗ ಏನು ಕೆಲಸ ಮಾಡ್ತಾರೆ, ಬರೀ ಬೈತಿರ್ತಾರೆ.
ಮನುಷ್ಯ ಜನ್ಮ ಭೂಲೋಕಿ ಜನ್ಮವಾಹ ಅಮ್ಮ. ದೇವತೆಗಳ ಹತ್ರ ಭೂಲೋಕದಾಗ ನಮಗೆ ಮನುಷ್ಯರ ಜನ್ಮ ಕೊಡು ಪರಮಾತ್ಮ ಅಂತ ಬೇಡ್ಕೋತಾವಂತ ಇಂದ್ರ ಚಂದ್ರ. ಅವ್ರಿಗೆ ತಿಳಿದ ಕಿಮ್ಮತ್ತು, ಪರಂತು ಸಿಕ್ಕಿಲ್ಲ. ದನಕ್ಕೆ ಸಿಕ್ಕಿನೂ ಇಲ್ಲ, ತಿಳಿದಿನೂ ಇಲ್ಲ. ಹೆಂಗದ ನೋಡ್ರಿ, ಅವಕ್ಕೆ ಎರಡೂ ತಿಳಿದಿಲ್ಲ, ಸಿಕ್ಕಿಲ್ಲ ತಿಳಿದಿಲ್ಲ. ಇನ್ನು ಕೆಲವೊಂದು ಮೂರ್ಖ ಜನರು ಅದರ, ಸಿಕ್ಕಲ್ಲ ತಿಳಿದಿಲ್ಲ ಅವಕ್ಕೆ. ಅದ ಸಿಕ್ಕದ ಮನುಷ್ಯರು ಸಿಕ್ಕದ, ಮನುಷ್ಯರ ಕಿಮ್ಮತ್ತೆ ಗೊತ್ತಾಗಿದೆ ಅವನಿಗೆ. ಕಾವು ಪೀವು ಮೂಜು ಡಾವು ಮಸ್ತ್ ಇರ್ಬೇಕ್ರಿ, ಇರಬೇಕು, ತಿನ್ನಬೇಕು ಉಣ್ಬೇಕು, ತಿನ್ನಬೇಕು ಉಣ್ಬೇಕು, ಮಕ್ಕಳು ಹಾಡಕ್ಕೆ ಹಂದಿ ಆಗಬೇಕು. ಮಂದಿ ಯಾಕಾಗಿದೆ? ಹಂದಿಗೇನು ಉಣಕ್ಕೆ ಕಡಿಮೆ ಅದ, ಹಂದಿಗೆ 12 ಮಕ್ಕಳು ಇರ್ತಾವೆ, ಇನ್ನು ಕಮ್ಮದ. ಅರೆ ಉಣಾಕ ತಿನ್ನಕ್ಕೆ ಬಂದಿಲ್ಲ ಇದು ಶರೀರ. ಲಕ್ಷ್ಯ ಇಡ್ಬೇಕಿದು. ಪರಮಾತ್ಮನ ತಿಳ್ಕೋರಿ. ನಿಮ್ಗೆ ದೇವತೆಗಳಿಗೆ ತಿಳಿದೋದ ಸಿಕ್ಕಿಲ್ಲ, ದನಕ್ಕೆ ಸಿಕ್ಕಿನೂ ಇಲ್ಲ, ತಿಳಿದಿನೂ ಇಲ್ಲ. ಹುಚ್ಚುಗೆ ಸಿಕ್ಕದ ತಿಳಿದಿಲ್ಲ. ಭಾಳ ಮಂದಿ ಅದಾರ. ಎಷ್ಟು ಮಂದಿ ಕುಂತಿರ್ಬೇಕು, ಟಿ ವಿ ನೋಡ್ತಿರ್ಬೇಕು, ಮಜಾ ಮಾಡ್ತಿರ್ಬೇಕು, ಕುಡಿತಿರ್ಬೇಕು, ಸೇರ್ತಿರ್ಬೇಕು. ಇದಕ್ಕೆ ಕೊಟ್ಟನು ಪರಮಾತ್ಮ. ಸಿಕ್ಕದ, ಪರಂತು ಮನುಷ್ಯರನ್ನ ಕಿಮ್ಮತ್ತು ಏನು ಮಾಡ್ಬೇಕು ಅನ್ನೋದು ತಿಳಿದಿಲ್ಲ. ಸಂಸಾರ ಮಾಡಕ್ಕೆ ಮನುಷ್ಯ ಕೊಟ್ಟಿಲ್ರಿ. ಸಂಸಾರ ಸೆಕೆಂಡ್ರಿ. ಅದು ಬಸವಣ್ಣ ಸಂಸಾರ ಮಾಡಿಲ್ಲ, ಶರಣ ಸಂಸಾರ ಮಾಡಿಲ್ಲ, ಮೀರಾಬಾಯಿ ಸಂಸಾರ ಮಾಡಿಲ್ಲ. ಸಂಸಾರ ಸೆಕೆಂಡ್ರಿ. ಅದು ಮುಖ್ಯ ಇದ್ದದ್ದು ಪರಮಾತ್ಮ. ಅದನ್ನು ಮಾಡಕ್ಕೆ ಪರಮಾತ್ಮ ಮನುಷ್ಯ ದೇಹ ಕೊಟ್ಟಾರ. ಅವರಿಗೆ ಶರಣರಿಗೆ ಅವರಿಗೆ ತಿಳಿದದು ಸಿಕ್ಕದು. ನಮಗೆ ಸಿಕ್ಕದ ಖರೆ, ತಿಳಿದಿಲ್ಲ ಅಂತ ತಿಳಿದಿಲ್ಲ. ಹುಚ್ಚುಗ ಸಿಕ್ಕದ ತಿಳಿದಿಲ್ಲ. ಜ್ಞಾನಿಗಳಿಗೆ, ಬಸವಣ್ಣನವರಿಗೆ, ಶರಣರಿಗೆ, ಮಹಾತ್ಮರಿಗೆ ಸಿಕ್ಕದ ತಿಳಿದು. ನಿಮಗೆಲ್ಲ ಸಿಕ್ಕದು ತಿಳಿದ ನೋಡ್ರಿ. ಪೂರ್ವಜನಕ್ಕೆ ಬಂದಿದ್ದು ಹೇಳಕತ್ತಿದ್ವಿ. ಮನುಷ್ಯ ಜನ್ಮದಕ್ಕೆ ಇದೇ ಕೆಲಸಕ್ಕೆ ಕೊಟ್ಟನ ಪರಮಾತ್ಮ. ಇದೇ ಕೆಲಸ. ಯಾವ ಕೆಲಸ ದನ ಮಾಡಕ್ಕೆ ಬರಂಗಿಲ್ಲ ಆ ಕೆಲಸ ಮಾಡೋನಿಗೆ ಮನುಷ್ಯ ಅಂತ. ದನಕ್ಕೆ ಪೂಜೆ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ಜಪ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ದಾನ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ಶಿವ ಅನ್ನೋಕ್ಕೆ ಬರಂಗಿಲ್ಲ. ಮತ್ತು ನಾವು ಮನುಷ್ಯಾಗಿ ಶಿವ ಅನ್ನಲಿಲ್ಲ, ದಾನ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ ಅಂದ್ರೆ ನಮಗೂ 2 ಕಾಲಿನ ದನ ಅಂತ. ದನ ಆಗಿ ಮನುಷ್ಯ ಆಗೋದು ಚಲೋ. ಮನುಷ್ಯ ಆಗಿ ದನ ಆಗೋದು ಭಾಳ. ಯಾವಾಗಲೂ ಪ್ರಮೋಷನ್ ಆಗಬೇಕು, ಹೌದಲ್ಲ? ಕ್ಲಾರ್ಕ್ ಸಾಹೇಬ್ ಆಗೋದು, ಸಾಹೇಬ್ ಕ್ಲಾರ್ಕ್ ಆದರೆ ಮೂರ್ಖ ಅಂತ. ಹಂಗೆ ದನ ಹೋಗಿ ಮನುಷ್ಯ ಆಗಬೇಕು. ಅದು ಮನುಷ್ಯ ಆಗಿ ಹಿಂಗ್ಯಾಕೆ ಮಾಡ್ತೇವೆ ಅಂದಂಗೆ ಅಂದ್ರೆ ಏನು ಕಿಮ್ಮತ್ತು ಉಳಿತು ಮನುಷ್ಯ. ಅದಕ್ಕೆ ಶಾಸ್ತ್ರ ಹೇಳ್ತಾ ಏನಪ್ಪ ಅಂತ ಕೇಳಿದ್ರೆ, ಇದು ಶರೀರ, ಇದು ಬಹಳ ಭಾಗ್ಯವಂತ ಶರೀರ. ಅದಕ್ಕೆ ಹೇಳಿದ್ರಪ್ಪ, ಅದಕ್ಕೆ ಏನು ಮಾಡಬೇಕು, ಏನು ಮಾಡಬೇಕು ಅದೇ ಮಾಡಬೇಕು. ಅಂದರೆ ಏನು ದನಕ್ಕೆ 83 ಲಕ್ಷ ಜೀವರಾಶಿಗಳಿಗೆ ಯಾವುದು ಮಾಡೋಕ್ಕೆ ಬರಂಗಿಲ್ಲ ಅದನ್ನೇ ಮಾಡೋರಿಗೆ ಮನುಷ್ಯರು ಅಂತಾರೆ. ಇದು ಸಿಕ್ಕದೆ ಇದನ್ನು ನಾವು ಹಾಳು ಮಾಡ್ಕೊಂಡೇವಿ. ಅದಕ್ಕೆ ಭಾಳ ಚಂದ ಶರಣರು ಬರ್ತಾರೆ. ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡೋಣ ಕಂಡೈತೆ, ಮರ್ತೆ ಲೋಕಕ್ಕೆ ಬಂದು ಮಾನವ ದೇವ ಕಂಡ ನೋಡ. ಅಂಥ ಭಾಗ್ಯ, ಅಂಥ ಚಂದ ಯೋಚನೆ ಹೇಳ್ತಾರೆ. ಅದಕ್ಕೆ ತಕ್ಕ ಆಚರಣೆ, ಅದಕ್ಕೆ ತಕ್ಕ ಪೂಜೆ ಪಾಠ ಏನಪ್ಪ ಅಂತ ಕೇಳಿದ್ರೆ, ಇದು ಸಿಕ್ತಾಗಿಲ್ಲ ಅಂದ್ರೆ ಮನುಷ್ಯನಿಗೆ ಏನು ಅನ್ನಬೇಕು, ಇದು ನನಗೆ ಚೋದ್ಯವಯ್ಯ, ವಿಪರೀತವಯ್ಯ. ಯಾವನೋ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಬಹಳ ಬಡತನ, ಗಂಡ ಹೆಂಡ್ತಿನ ಮಕ್ಕಳು ದಿನಾ ಮನ್ಯಾಗ ಜಗಳ. ಯಾಕೆ ದುಡಿಲಾರದ ಮನುಷ್ಯ ಉಣ್ಣಕರೆ 3 ಹೊತ್ತು ಬೇಕು, ದುಡಿಯಕರೆ ವಲ್ಲ. ಮತ್ತು ವರ್ಷ 1-2 ಹಡೆ. ಮನೆ ತುಂಬ ದೊಡ್ಡ ಸಂಪತ್ತು ಅಂದ್ರೆ
ಮಕ್ಕಳದೇ ಸಂಪತ್ತು, ಪುತ್ರ ಸಂಪತ್ತು, ಯಾವ ಸಂಪತ್ತು ಇರಲಿಲ್ಲ. ಮನೆಯಾಗ ಹಬ್ಬ ಬಂತು, ಹೆಂಡತಿ ಏನಾರೆ ಮಾಡ್ರಿ ಏನು ದುಡಿ ಹಬ್ಬ ಅಂತು, 4 ಮಕ್ಕಳು ಹಂಗೆ ಕುಂತಾವ, ಹೆಂಗೆ ಹುಟ್ಟ್ಯಾವ ಹಂಗೆ ಅದಾವ. ದಿಗಂಬರ ದೀಕ್ಷೆ, ಮೈಗೆ ಅರಿವಿನೇ ಇಲ್ಲ, ಹಂಗೆ ಕುಂತಾವ. ಮೈಯಾಗ ನನಗೆ ಉಡಾಕಿಲ್ಲ, ನಿಮ್ಮ ಮೈಯಾಗಿಲ್ಲ, ಏನು ಗಂಡಸಾಗಿ ಮಾಡ್ಕೊಂಡಾಗ ಇಂಥವೆಲ್ಲ ಹೆಂಡತಿ ಅಂತ ತಿಳ್ಕೊಂಡು ಹೆಣ್ಮಗಳು ಜಗಳ ತೆಗೆದ್ರಿ. ಇದು ದುಡಿಲಾರ ಮುಗ್ಗಿಗೆ ಮೊದಲೇ ಜಗಳ ತೆಗೆದು, ಮತ್ತು ಅದನ್ನು ಜಗಳಕ್ಕೂ ಒಂದು ನೇಮ್ ಇರ್ತದೆ. ಆಕೆಯನ್ನು ಇಟ್ಟು ಜಗಳ ತೆಗೆದು ಅಂಥವ್ ನೀವು ಮಾಡ್ಕೊಂಡು ಯಾಕ? ಹಂಗೆ ಸನ್ಯಾಸಿ ಆಗಿರ್ಬೇಕಾಗಿತ್ತು, ಹಾಗೆ ಮಾಡ್ಕೊಂಡು ಯಾಕ? ಮನುಷ್ಯ ಎಟ್ಟತೆ ಬಯಸ್ಕೋತಾನೆ, ಅವನು ಗಂಡಸಿದ್ದ ಸಿಟ್ಟು ಬಂತು. ಹಂಗಾದ್ರೆ ನಾನು ಸನ್ಯಾಸಿ ಹಾಗೇ ತೋರಿಸ್ತೀನಿ ಅಂತ ಹೊರಗೆ ಹೊರಗೆ ಆಕೆಂದು ಹಡಗನೇ ಬಾಗಿಲು ಮುಚ್ಕೊಂಡು, ಆಕೆಯನ್ನು ಕಮ್ಮಿ ಇರಲಿಲ್ಲ, ಬಾಗಿಲು ಮುಚ್ಚೆ ಬಿಟ್ಟು ಕೊಂಡೆ ಹಾಕೊಂಡು ಬಡದೆ ಬಡಿತದು. ನಡಿ ಅಂತ ಹೊಂಟ. ಯಾಕಡೆ ಹೋಗ್ಬೇಕು? ಏನು ಬೀಗರ ಮನೆ ಏನು? ಸುಮ್ಮನೆ ಹೊಟ್ಟೆ ಕಡೆ ಮಾರಿ ಮಾಡ್ಕೊಂಡು ದಾರಿ ಹಿಡ್ಕೊಂಡು ಹೊಂಟ, ಹಂಗೆ ತಿರುಗಾಡ್ಕೊತ ಹೊಂಟ. ಲಗ್ನ ಸೀಸನ್ ರೀ, ಎದುರಿಗೆ ಒಂದು ಬಸ್ ಬರ್ತಿತ್ತು. ಬಸ್ಸಿನ ಮೇಲಪ್ಪ ಮಂದಿ ಲಗ್ನದವರು ಹಳ್ಯಾನ ಸಾಮಾನೆಲ್ಲ, ಹಳ್ಯಾನ ಸಾಮಾನು, ಬಂಗಾರ, ಹತ್ತಿ ಬತ್ತಲಿ ಬಂಗಾರ, ಚಲೋ ಅರಿವಿ ಎಲ್ಲ ಹಾಕ್ಕೊಂಡು ಮೇಲೆ ಟ್ರಂಕ್ ಇಟ್ಟಿದ್ರು. ಬಸ್ ಭಾಳ ಜೋರಿತ್ತು ರೀ. ಈಗ ನೀವು ಆ ಕಡೆ ಧಾರವಾಡ ಕಡೆ ಹೋರಿ, ಯಾವ ರೋಡು ಚಲೋ ಇಲ್ಲ, ಎಲ್ಲಕ್ಕೆ ಕೆನಾಲ್ ಮಾಡ್ರೆ ಎಲ್ಲ ಡುಬ್ಬಿ ಅದಾವೆ ಎಲ್ಲ ರೋಡ್ದಾಗ. ಬಸ್ ಸ್ಪೀಡ್ ಬಿಟ್ಟಿದ್ದ, ಅದು ನಿಮ್ಗೆ ಹೇಳ್ತೇನೆ, ಕೆನಾಲ್ ಹಿಂಗೆ ಹಾರ್ತು ಟ್ರಂಕ್ ಕೆಳಗೆ ಬಿತ್ತರಿ. ಟ್ರಂಕ್ ಕೆಳಗೆ ಬಿತ್ತು. ಇವ ಶಿಫ್ಟ್ ಬಂದು, ನಿನ್ನ ಮಾರಿ ನೋಡಂಗಿಲ್ಲ, ನಾವು ಹಳ್ಳಿ ಬರೋಂಗಿಲ್ಲ, ಹೋಗಿ ನೀನು ಮಾರಿ ನೋಡು ಬೆಳತ್ತೆ. ಈಗ ಬೈದು ಬಾಗಿಲು ಮುಚ್ಚಿದ್ದು, ಇದು ಬಂದಿತ್ತು ರೀ. ಟಪ್ಪನೆ ಗಂಟು ಬಿತ್ತು, ನೋಡ್ದ ಏನೋ ಬಿದ್ದ ಲೋಪ ಅಂತ ತಿಳ್ಕೊಂಡು ಹಿಂಗೆ ತೆಗೆದ. ಒಂದು 20-30 ತೊಲೆ ಬಂಗಾರ, ಎಲ್ಲ ಹಳೆಯ ಡ್ರೆಸ್ಸು, ಅಷ್ಟು ಸಾಮಾನು ಇದ್ದು ನೋಡಿ ಆ ಕಡೆ ನೋಡ್ದ, ಯಾರೂ ಇಲ್ಲ. ಆ ಮಾತ್ರ ಟ್ರಂಕ್ ತೊಗೊಂಡ ಮಠದ ಕಡೆ ನಡೆದ. ನಿನ್ನ ಮಾರಿ ನೋಡಂಗಿಲ್ಲ ಅಂತ ಅಂದು ಬಂದವ. ಆಕೆ ನೀ ಮಾರಿ ನೋಡೋದಲ್ಲ, ನೀನು ಹೆಣಕ್ಕೂ ನಾ ಬರೋಂಗಿಲ್ಲ ಅಂತ ಅಂದು ಬಾಗಿಲ ಮುಚ್ಕೊಂಡಿದ್ಲು. ಇವ ಜಗಳಾಡಿ ಬಂದಿದ್ದ. ಆ ಟ್ರಂಕ್ ಸಿಕ್ತು. ಎಲ್ಲಿಗೆ ಬರ್ತಾನೆ? ಮಠಕ್ಕೆ ಬರ್ತಾನೆ ರೀ. ಒಬ್ಬರು ಅನ್ನಂಗಿಲ್ಲ, ಎಲ್ಲರೂ ಅವರೇ. ಟ್ರಂಕ್ ತಗೊಂಡು ಮುಚ್ಕೊಂಡು ಸೀದಾ ಹೋಯ್ತರಿ. ಸತ್ತರ ಮಾರಿ ನೋಡಂಗಿಲ್ಲ ಅಂದ. ಹೋದ ಹೊತ್ತು ಮುಳ್ತಕ್ಕ ರಾತ್ರಿ ಹೋಗಿದ್ದು ಬಾಗಿಲು ಬಡ್ದ. ಯಾರು ಅಂದರು. ನಾನೇ ಅಂದ. ಮತ್ತ್ಯಾಕೆ ಬಂದಿ ಅಂತ. ತೆಗೆದರೆ ನೋಡು ಅಂದ. ನಾ ಹೇಳಿಲ್ಲ ನಿನಗೆ, ಸತ್ತ ನೀನು ಮಾರಿ ನೋಡಂಗಿಲ್ಲ ಅಂತ ಅಂದು ಹೋಗಿದ್ದಿ, ಮತ್ತ್ಯಾಕೆ ಬಂದಿ? ನನ್ನ ಮಾರಿ ನೋಡ್ಬೇಡ, ಬೇರೆ ಅದ ನೋಡು ಅಂದವ. ಭಾಳ ಬಡವರು ಬಾಗಿಲು ತೆರೆದು ಪೆಟ್ಟಿಗೆ ತೆರೆದ. ಬಂಗಾರ ಪೂರ ನೋಡು, ಸತ್ತರ ನಿನ್ನ ಮಾರಿ ನೋಡಲ್ಲ ಅಂದಕ್ಕೆ ಪಟಕನ ಕೈ ಹಿಡಿ ಜಕ್ಕೋಬೇಕ್ರಿ. ಒಳಗೆ ಜಕ್ಕೊಂಡು ಹೆಂಗದ. ಅದಕ್ಕೆ ಅಂತಾರೆ, ಅವನಿಗೆ ಹೆಂಗೆ ಸಿಕ್ತು? ದುಡ್ಡು ಸಿಕ್ಕದ ಬಂಗಾರ ಡಬ್ಬಿ ಇಲ್ಲ. ಅವನು ಏನು ಭಾಗ್ಯ ಇರಬೇಕು? ಭೂಮಿಯನ ಗಂಟ, ದಾರ್ಯನ ಗಂಟ, ಪುಣ್ಯಾತ್ಮರು ಸಿಗ್ತದೆ, ಭಾಗ್ಯವಂತರು ಸಿಗ್ತದೆ ರೀ. ಎಲ್ಲರಿಗೂ ಸಿಗಂಗಿಲ್ಲ. ನಿಮ್ಮ ಮನೆಗೆ ಇದ್ರು ನಿಮ್ಗೆ ಗೊತ್ತಿರಂಗಿಲ್ಲ. ಭಾಗ್ಯ ಬೇಕಾದ ಮನೆಯನ ಗಂಟು ಸಿಗಬೇಕಾದ್ರೆ ಎಲ್ಲರಿಗೂ ಸಿಗಂಗಿಲ್ಲ.
ಅದಕ್ಕೆ ಅಂತಾರೆ ಹೆಂಗೆ ಭಾಗ್ಯ ಇಲ್ಲದೆ ಅದು ಗಂಡಸು ಹೆಂಗಿರ, ಅದಕ್ಕೆ ಅಂತಾರೆ ಅವರು, ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇಹ ಕಂಡೆ ನೋಡ. ಭೂಮಿಯಾಗ 84 ಲಕ್ಷ ಜೀವರಾಶಿಗಳದಾವ. ಇರುವೆ ಹಿಡ್ಕೊಂಡು ಮನುಷ್ಯನ ತನಕ 84 84 ಈ ಮನುಷ್ಯರು ಸಿಕ್ಕದಲ್ಲ. ಇದು ಬಸ್ಸನ ಬಿದ್ದು ಬಂಗಾರ ಪೆಟ್ಟಿಗೆ ಇದ್ದಂಗೆ ಸಿಕ್ಕ. ಕಂಬಳಕ್ಕೆ ಹೋಗಿ ಕನಕದ ಹಾಕೊಂಡ ಕಂಬಳ ಮನೆ ಬಿಟ್ಟು ಹೋದವನಿಗೆ ಹೆಂಗೆ ಆ ಬಂಗಾರ ಡಬ್ಬಿ ಸಿಕ್ಕದ, ಹಂಗೆ ನಿಮಗೆ ಈ ಮನುಷ್ಯ ಶರೀರ ಸಿಕ್ಕದ್ರಿ. ದುಡ್ದಿಲ್ಲ, ದುಃಖಪಟ್ಟಿಲ್ಲ, ಸಿಕ್ಕದ. ಇದನ್ನು ಏನು ಮಾಡ್ತೇವೆ? ಎಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಈಗ. ಎಂತಹ ಜನ್ಮ ಇದು. ಅದು ಬಂಗಾರದಿಂದ ಮನೆ ಕಟ್ಬೋದು, ಮಾಡ್ಯಾಡ್ಬೋದು, ಸುಖಿಯಾಗಿರ್ಬೋದು. ಆ ರೊಕ್ಕಿನಿಂದ ಶರಿ ಕೊಡೋದು ದಾರ ಉಳ್ಳಾಡ್ದ ಅಂದ್ರೆ ಮೂರ್ಖ ಅಂತ ಹೆಂಗೆ ಬೈತೀರಿ, ಹಂಗೆ ಪುಣ್ಯಾತ್ಮರೇ ಕಳ್ಳಗೆ ಅನಾಯಾಸ ಗಂಟು ಸಿಕ್ಕಂಗೆ ನಮಗೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ದೇಹ ಕೊಟ್ಟಿದ್ದಾನೆ. ನಮ್ಮ ಭಾಗ್ಯದ ಯಾವ ಜನ್ಮದ ಪುಣ್ಯದ ಫಲವಿದಂದು ಕೂಡ ಹಿಡಿಯಲು. ಯಾವ ಜನ್ಮದ ಪುಣ್ಯನೋ ಏನೋ. ಮಾನವ ಜನ್ಮ ಕೇಳುವ ಕಿವಿ, ನೋಡುವ ಕಣ್ಣ, ಆಡುವ ಬಾಯಿ, ಹಿಡಿಯುವ ಕೈ, ನಡೆಯುವ ಕಾಲ, ಎನಿಸತಕ್ಕಂಥ ಮನಸ್ಸು, ಪರಮಾತ್ಮನ ಭಕ್ತಿ ಮಾಡುವ ಮನಸ್ಸು. ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಕೇಳಬಾರ್ದು ಕೇಳಿ ಕಿವಿ ಕೆಡಿಸಿದಿ, ನೋಡಬಾರ್ದು ನೋಡಿ ಕಣ್ಣು ಕೆಡಿಸಿದಿ, ಮುಟ್ಟಬಾರ್ದನ್ನು ಮುಟ್ಟಿ ಕೈ ಕೆಡಿಸಿದಿ, ಆಡಬಾರ್ದನ್ನು ಆಡಿ ಬಾಯಿ ಕೆಡಿಸಿ, ಹೋಗಬಾರ್ದು ಜಾಗದಲ್ಲಿ ಹೋಗಿ ಕಾಲ ಕೆಡಿಸಿದಿ. ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಎಂತ ಹಾಳು ಮಾಡಿದ್ರಪ್ಪ ಅಂತಾರವರು. ಅದಕ್ಕೆ ಈ ಮಾನವ ಜನ್ಮದಲ್ಲಿ ಗುಣಾಕ್ಷರ ನ್ಯಾಯದಂತೆ ಗುರುಲಿಂಗ ಜಂಗಮವು ಕಂಡೆ. ಹೌದ? ಗುಣಾಕ್ಷರ ನ್ಯಾಯ ಎಲ್ಲರಿಗೂ ಗೊತ್ತದ. 3 + 3 3 × 9, 10 + 10 20, 10 × 10 3. ಹಾಗೆ ಗುಣಾಕ್ಷರ ನ್ಯಾಯದಂತೆ ಅತ್ಯಂತ ಲಾಭ. ಯಾವ ಪಶುಪಕ್ಕ ಜನ್ಮದಲ್ಲಿ ಏನು ಮಾಡಲಿಕ್ಕೆ ಬರಂಗಿಲ್ಲ, ಅನ್ಯರು ಬಿಡಂಗಿಲ್ಲ. ಕತ್ತಿ ಬಂದು ಕುಂದ್ರೆ ನಾಯಿ ಬಂದ್ರೆ ಕುಂಡ್ರು ಬಿಡ್ತೀರಿ, ಇಲ್ಲಿ ಕುಂಡ್ರು ಬಿಡಂಗಿಲ್ಲ. ಎಂಥ ಜನ್ಮ ರೀ. ಭಾಳ ನಿಮ್ಮ ಮಗದು ಕೆಮ್ಮಕತ್ತರಂದ್ರೆ ನೋಡ್ತೀರಿಲ್ಲ, ಹೊಳಿ ನೋಡ್ತೀರಿ ಅಂದ್ರೆ ಎದ್ದು ಹೋಗಿ ಅಂತ ಎದ್ದು ಹೋಗಿ ಅಂತೀರಿ. ನೋಡ್ರಿ, ನಿಮಗೆ ದೇವ್ರಿಗೆ ಕೆಮ್ಮು ಕೊಟ್ಟಿಲ್ಲ, ದಮ್ಮು ಕೊಟ್ಟಿಲ್ಲ, ಹೆಂಗೆ ಕುಂತೀರಿ? ಎಷ್ಟು ಪುಣ್ಯ ಇರೋದಿಲ್ಲ, ಎಷ್ಟು ಪುಣ್ಯ. ಕೇಳುವಂಥ ಮನಸ್ಸು, ಕೇಳುವಂಥ ಕಿವಿ, ನೋಡುವಂಥ ಕಣ್ಣ, ಭಜನೆ ಮಾಡು ಕೈಯ. ಅರೆ ದೇವ್ರ ಕಾಲ ಎಂಥ ಕೃಪ ಇದು. ಇಂಥ ಜನ್ಮ ಏನು ಮಾಡಬೇಕು ಅದು ಮಾಡಿದ್ರೆ ಪುಣ್ಯ. ಏನು ನೋಡ್ಬೇಕು ಅದೇ ನೋಡ್ಬೇಕು, ಏನು ಕೇಳಬೇಕು ಅದೇ ಕೇಳಬೇಕು, ಏನು ಆಡ್ಬೇಕು ಅದೇ ಆಡಬೇಕು, ಏನು ಮುಟ್ಟಬೇಕು ಅದೇ ಮುಟ್ಟಬೇಕು. ಮುಟ್ಟಬಾರ್ದನ್ನ ಎಲ್ಲ ಬಸವಣ್ಣ ಅಂತಾನೆ, ಕಡಿವೆ ನೋಡಬಾರ್ದು, ನೋಡಿದ್ರೆ ನೀನು ಕಣ್ಣು ಕಿತ್ತೀನಿ ಅಂದ. ಹಾಗೆ ಬಸವಣ್ಣವ್ರ ಹೆಸರಾಗಿ ಅಲ್ಲಿ ಶಾಸ್ತ್ರ ಹೇಳ್ತೇನಪ್ಪ ಅಂದ್ರೆ ಗುಣಾಕ್ಷರ ನ್ಯಾಯದಂತೆ ಲಿಂಗ ಜಂಗಮವ ಕಂಡೆ. ಅಂತ ಮನುಷ್ಯರಾಗಿ ಹುಟ್ಟಿದೇವು ಖರೆ, ಕೇಳ್ಬೇಕಂದ್ರೆ ಬುದ್ಧಿನೂ ಬಂದದ ಖರೆ, ಮಾಡ್ಬೇಕಂತ ಅಂಥದ್ದು ಖರೆ. ನಮಗೆ ಮಾಡೋರಿಲ್ಲ, ಹೇಳೋರಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ? ಅದು ಸಿಕ್ಕದ ಪುಣ್ಯನೇ ಅಲ್ರಿ. ಬೇರೆ ಊರಿಗೆ ಹೋಗಿ 20 ಕಿಲೋಮೀಟ್ರ್ ಹೋಗಿ ಹೆಂಗೆ ಶಾಲೆ ಕಲಿತೀರಿ. ನಿಮ್ಮೂರಾಗೆ ಶಾಲೆಗೆ ಬಂದು ಏನು ಪುಣ್ಯ ರೀ? ಬಾಗಿಲು ಹೊರಗೆ ಇಟ್ರೆ ಶಾಲೆ ಪುಣ್ಯ ಇಲ್ರಿ. ಮೊದಲು 10-20 ಕಿಲೋಮೀಟ್ರ್ ಹೋಗಿ ಕಲಿತೀರಂತ, ಅಡವೆಗೆ ಹೋಗಿ ಕಲಿತೀರಂತ. ಈಗ ನಿಮ್ಮ ಮನೆ ಮುಂದೆ ಶಾಲೆ ಪುಣ್ಯ ಅಲ್ರಿ. ಹಾಗೆ ಶಾಸ್ತ್ರ ಹೇಳ್ತದ, ಎಲ್ಲೋ ಗುರುಗಳಂತಕ್ಕೆ ಹೋಗ್ಬೇಕು, ಎಲ್ಲೇ ಸೇವೆ ಮಾಡಬೇಕು, ಎಲ್ಲೇ ಪ್ರವಚನ ಕೇಳ್ಬೇಕಂತೀರು. ನಮಗೆ ಎಂಥ ಭಾಗ್ಯ ರೀ. ಕುಂತಲ್ಲೇ ದೇವರು, ಕುಂತಲ್ಲೇ ಗುರುಗಳು, ಕುಂತಲ್ಲೇ ಪೂಜೆ, ಕುಂತಲ್ಲೇ ಪ್ರವಚನ. ಬಾ, ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ ಅಂತ ಅಕ್ಕಮಾದೇವಿ. ಎಂಥ ಭಾಗ್ಯ ನಂದು.
ಶರಣರು ಸಿಕ್ಕರು, ಎಂಥ ಭಾಗ್ಯ ನನಗೆ ಲಿಂಗ ಪೂಜಾ ಸಿಕ್ತು, ಎಂಥ ಭಾಗ್ಯ ನನಗೆ ಚನ್ನಮಲ್ಲಿಕಾರ್ಜುನ ಸಿಕ್ಕ, ಎಂಥ ಭಾಗ್ಯ. ಎನ್ನಂತೆ ಪುಣ್ಯ ಗೈದವರು, ಎನ್ನಂತೆ ಭಾಗ್ಯ ಗೈದವರುಂಟೆ. ಏನಪ್ಪ ಅಂತ ಕೇಳಿದರೆ, ಯಾಕೆ ಪರಮಾತ್ಮನ ದಾರಿ ಸಿಕ್ತು ನನಗೆ, ಹೇಳೋರು ಸಿಕ್ಕರು ನನಗೆ, ತೋರಿಸೋರು ಸಿಕ್ಕರು ನನಗೆ, ನನ್ನಂತ ಎಂತಹ ಭಾಗ್ಯ ಇರಬೇಕು ಅಂತ ಅವರು ಶರಣ ಹಾಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಾವು ವಿಚಾರ ಮಾಡಬೇಕು, ಮನುಷ್ಯನ ಜೀವನದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಲಿಲ್ಲ ಅಂತಂದ್ರೆ ನಮ್ಮಂಥ ಮೂರ್ಖರೇ ಆಗಬೇಕಿಲ್ಲ. ದೊಡ್ಡ ಕರುಣಾಕರ ಕೀನಿ ಕೃಪಾ ದೀನಿ ನಟವರದೇ ನಾಚೀನಿ ಮೂರ್ಖ ನರ ಕಲ ದೀನಿ ಖೇ. ಪರಮಾತ್ಮ ಕೃಪಾ ಮಾಡ್ಯಾನ್ರಿ, ಎಂಥ ಶರೀರ ಕೊಟ್ಟಾನ್ರಿ, ಅಮೂಲಿಕ ಶರೀರ. ಇದು ಕಿಮ್ಮತ್ತನೇ ಇಲ್ಲ, ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಕತ್ತೆ ಕುದುರೆ ಆನೆಗೆಲ್ಲ ಕಿಮ್ಮತ್ತು ಕಟ್ಟ್ಯಾರಿಲ್ರಿ, ಮನುಷ್ಯರಿಗೆ ಕಿಮ್ಮತ್ತು ಅದ, ಮನುಷ್ಯರಿಗೆ ಕಿಮ್ಮತ್ತು ಅದ ರೀ. ಬಡವಿರಲಿ ಶ್ರೀಮಂತಿರಲಿ ಯಾವನೇ ಇರಲಿ, ಅಮೂಲ್ಯದ ಶರೀರ. ನೀವು ನೋಡ್ರಿ, ಮನುಷ್ಯನ ಕಿಮ್ಮತ್ತಿಲ್ಲ, ಕಣ್ಣ ಕಿಮ್ಮಿ ಕಿಮ್ಮತ್ತದ, ಬುದ್ಧಿ ಕಿಮ್ಮತ್ತಿಲ್ಲ. ಅಂಥ ಬುದ್ಧಿ ಅದ ರೀ, ಅಂಥ ಬುದ್ಧಿ. ಇಂಥದ್ದು ಪರಮಾತ್ಮ ಕೊಟ್ಟ ನಮ್ಗೆ. ಈ ಬುದ್ಧಿಯಿಂದ ವಿಚಾರ ಮಾಡ್ಬೇಕಾದ್ರು ಮಾಡಲಿಲ್ಲ, ಮನಸ್ಸಿನಿಂದ ಏನು ನೆನೆಸ್ಬೇಕು ಅದನ್ನು ನೆನೆಸಲಿಲ್ಲ, ಕಣ್ಣಿನಿಂದ ಏನು ನೋಡ್ಬೇಕು ಅದನ್ನು ನೋಡಲಿಲ್ಲ, ಕಿವಿಯಿಂದ ಏನು ಕೇಳಬೇಕು ಅದನ್ನು ಕೇಳಲಿಲ್ಲ, ಬಾಯಿಂದ ಏನು ಆಡಬೇಕು ಅದು ಆಡಲಿಲ್ಲ. ಎಂಥ ಮೂರ್ಖರು, ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಅದಕ್ಕೆ ಮಹಾತ್ಮ ಹೇಳ್ತಾರಪ್ಪ ಅಂತ ಕೇಳಿದರೆ, ಇಂಥ ಶರೀರ ಸಿಕ್ಕಾಗ ನಾವು ಹೆಂಗಿದ್ದೇವೆ ಅಂದ್ರೆ ಒಂದು ಶ್ಲೋಕ ಹೇಳ್ತಾರೆ, ಸ್ಥಾಲ್ಯಾಂ ವೈದೂರ ಮಯ್ಯಾಂ ಪದ್ಧತಿ ತಿಲಕಣ ನಿಂದನ ಚಂದನ ದೇಹಿ. ಯಾರೋ ಒಬ್ಬ ಹಂತಕ ಬಂಗಾರ ಪಾತ್ರೆ, ಬಂಗಾರದ ಭಾಂಡೆ, ಅದಕ್ಕೆ ರತ್ನ ವಜ್ರ ವೈಡೂರ್ಯ ಹಚ್ಚಾರಂತ. ಅಂತಹ ದೊಡ್ಡ ಪಾತ್ರೆಯೊಳಗೆ ಕೆಳಗೆ ಚಂದನ ಕಟ್ಟಿಗೆ ಉರಿ ಹಚ್ಚಾರಂತೆ. ಉರಿ ಎದ್ರ ಹಚ್ಚಾರಿ? ಚಂದನ ಕಟ್ಟಿಗೆ ಉರಿ. ಚಂದನ ಕಟ್ಟಿಗೆ ಉರಿ, ಬಂಗಾರದು ಪಾತ್ರೆ, ಮುತ್ತು ರತ್ನ ಹಚ್ಚಾರ, ವಜ್ರ ಬೇಡುವುದ. ಅದ್ರಾಗ ಏನು ಕೂಡಿಸ್ಬೇಕ್ರಿ? ಖೀರ್ ಮಾಡ್ಬೇಕ? ಏನು ಮಾಡಬೇಕು? ಅಲ್ಲ, ಪಾತ್ರೆ ಬಂಗಾರದು, ವಜ್ರ ವೈಡೂರಿ ಹಚ್ಚಿರಿ, ಕೆಳಗೆ ಶ್ರೀಗಂಧದ ಕಟ್ಟಿಗೆ ಉರಿ ಹಚ್ಚಿರಿ. ಅದ್ರಾಗ ಪರಮಾತ್ಮ ನೈವೇದ್ಯ ತಯಾರು ಮಾಡಬೇಕೇ ವಿನಃ ಅದ್ರಾಗ ಬೆಳಗಡ್ಡಿ ಒಳಗಡ್ಡಿ ಕೂರಿಸಿದ್ರೆ ಹೆಂಗೆ ಮೂರ್ಖ ಅಂತಾರೆ, ಹಂಗೆ ನಿಂದು ಹಾಗೆ ಹಣೆ ಬರದ. ಇದು ಬಂಗಾರದ ಪಾತ್ರೆ ಅದಪ್ಪ. ಇದರಾಗ ಪರಮಾತ್ಮನ ಧ್ಯಾನ, ಪರಮಾತ್ಮನ ಚಿಂತನೆ, ಪರಮಾತ್ಮದ ಇದು ಇಡಬೇಕೆ. ಹೋಗಿ ಬಿಡಿಕೆಂದ್ರೆ ನಾನು ಹೇಳ್ತೇನೆ, ನನಗೆ ಗಂಡ, ನಾನು ರೊಕ್ಕ, ನನಗೆ ನಾನು ಬೆಳಗಡ್ಡಿ ಕೂಡಿಸ್ತಾಕತ್ತೀರಿ. ಅದು ಕಟ್ಟಿಗೆ ಹೆಂಗೆ? ಇಂಧನ ಚಂದನ ದೇಹಿ. ಒಂದು ಬಂಗಾರಕ್ಕೆ ಎಷ್ಟು ಕಿಮ್ಮತ್ತದ, ಶ್ರೀಗಂಧ ಕಟ್ಟಿಗೆ ಎಷ್ಟು ಕಿಮ್ಮತ್ತದ, ಆಟ ನಿಮ್ಮ ಶ್ವಾಸಕ್ಕೆ ಕಿಮ್ಮತ್ತದ. ಶ್ವಾಸ ಹೊರಗೆ ಬರ್ತದಲ್ಲ ಮತ್ತು ಒಳಗೆ ಹೋಗ್ತದಲ್ಲ, ಅದು ಬಂಗಾರಕ್ಕಿಂತ ಹೆಚ್ಚಿನ ಕಿಮ್ಮತ್ತದ. ಗಾಡಿ ಕುಂತ ಬಳಕ ಎಷ್ಟು ರೊಕ್ಕ ಕೊಡ್ತೇವೆ, ಉಸುರು ಹೊಳಿ ತೊಗೊಂಬಂದು ಬರ್ತದೆ ಇಲ್ಲ. ಇಂಥ ಕಿಮ್ಮತ್ತಿನ ಶರೀರವನ್ನು ನೀ ಸಂಸಾರಕ್ಕೆ ಖರ್ಚು ಮಾಡಕತ್ತಿ ಅಂದರೆ ಎಂಥ ಮೂರ್ಖ ಇದೆಯಪ್ಪ. ವಿಚಾರ ಮಾಡಿ ನೋಡು ಅಂತ ಮಹಾತ್ಮರು ನಮ್ಮ ಮೇಲೆ ಮಾಡ್ಯಾರ. ಮತ್ತು ಏನು ಮಾಡಂತಾರೆ? ತೊಳುವುದೇ ಮಾಡ್ಬೋದ, ಜಸ್ಟ್ ನೋ ಆ್ಯಂಡ್ ಹಿಯರ್. ಈಗ ಈ ಸದ್ಯ ಏನು ಮಾಡಬೇಕು? ಇನ್ನೊಮ್ಮೆ ಹುಟ್ಲಾರ್ದನೆ ಸಾಯಲಾರ್ದನೆ ಮಾಡ್ಕೊ. ಅವಹರಣ ನಾಚಿಕೆ ಬರಂಗಿಲ್ಲ ನನಗೆ. ಹುಟ್ಟಕ್ಕೆ ಸಾಯಕ್ಕೆ 2 ಸಲ ಹುಟ್ಟಿದ, 2 ಸಲ ಸತ್ತಿ. ಹಾಕೊಂಡ್ದಂಗೆ ಹಾಕೊಳ್ಳೋಕ್ಕೆ ಬೇಸರ ಬರ್ತದೆ ಅಲ್ಲ. ಊಟ ಪ್ಯಾಂಟ್ ಉಡೋಕ್ಕೆ ಬೇಸರ ಬರ್ತದೆ. ದಿನ ಅದೇ ಸೀರೆ ಉಡೋಂದ್ರೆ ಬೇಸರ ಬರ್ತದೆ. ದಿನ ಮನುಷ್ಯ ಆಗಿ ಬೇಸರ ಬಂದಿಲ್ಲ ನನಗೆ. ಸುಂಬಳ ತೊಳೆದು ಕೊಂಡಿ ತೊಳೆದು ಮ್ಯಾಲ ತೊಳೆದು ಬೇಸರ ಬಂದಿಲ್ಲ. ಮತ್ತು ಅದೇ ತೊಳಿತಿ, ಅದೇ ಉಳ್ತಿ, ಅದೇ ತಿಂತಿ, ಬೇಸರ ಇಲ್ಲ.
ಹುಟ್ಟುದು ಉಡಕ್ಕೆ ಬೇಸರ, ತಿಂದು ತಿನ್ನಕ್ಕೆ ಬೇಸರ. ದಿನ 3 ಸಲ ತೊಳ್ಕೋತಿಯಲ್ಲ, ಬೇಸರ ಬಂದಿಲ್ಲ? ಹೋಮಾಲೆಗೆ ಅಲಸು ಸ್ವಲ್ಪ ಆಶ್ಚರ್ಯ. ಸಾಕನ್ನು ಸಂಸಾರ ಸಾಕು ಅನ್ಬೇಕಂದ್ರೆ ಏನಾರ ಬೇಕು ಅನ್ಬೇಕು. ಹುಡುಗರ ಕೈಯಿಂದ ಸಾಮಾನು ಕಸ್ಕೋಬೇಕಾದ್ರೆ ಏನಿಲ್ಲ, ಆಟಿಗೆ ತೋರಿಸಿ ಕಸ್ಕೊತಿರಲಿಲ್ಲ, ಬಿಡಂಗಿಲ್ಲ ಅವ್ರು. ಚಾಕು ಕೊಡಂಗಿಲ್ಲ ಅವ್ರು. ಏನ್ರಿ ಮಿಠಾಯಿ ತೋರಿಸಿದ್ರೆ ಕೊಡ್ತಾವ. ಹಂಗೆ ಈ ಸಂಸಾರ ಹೋಗ್ಬೇಕು ಅಂದ್ರೆ ಏನು ತೋರಿಸ್ತಾರೆ ಅವರು? ಪರಮಾತ್ಮ, ಭಗವಂತನ ಧ್ಯಾನ ಮಾಡು, ಪೂಜೆ ಮಾಡು. ಅದನ್ನು ಮಾಡಿದೆ ಅಂದ್ರೆ ಇವೆಲ್ಲ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಅದ. ರಾಜ ಒಂದಂದ್ರೆ ಏನು ಕಡಿಮೆ ಅದ ರೀ? ಗಂಡ ಪ್ರಸನ್ನ ಆದರೆ ಏನು ಕಡಿಮೆ ಅದ ರೀ? ಪರಮಾತ್ಮ ಪ್ರಸನ್ನ ಆದರೆ ಏನು ಕಡಿಮೆ ಅದ ರೀ? ಏನು ಕಡಿಮೆ ಅದ? ಅದಕ್ಕೆ ಮಹಾನುಭಾವ ಅಪ್ಪ ಏನಂತ ನಮಗೆ ಭಾಳ ಚಂದ ನೋಡಪ್ಪ, ನೀ ಇದಕ್ಕೆ ಸ್ವಲ್ಪ ಬೇಸರ ಪಡು. ಭವಮಾಲೆಗೆ ಅಲಸು. ಹುಟ್ಟು ಸಾಯಕ್ಕೆ ಏನಪ್ಪ ಅಂತ ಕೇಳಿದ್ರೆ ಸಾಕನ್ನು ತುರಂತ ಮಾಡೋ ಕೆಲಸ ಏನದ ಅದು ತೊಳುವುದೇ ಮಾಡಪ್ಪ. ತುರಂತ, ಜಸ್ಟ್ ನೌ ಆ್ಯಂಡ್ ಹಿಯರ್ ಅಂತ. ಈಗ ಈ ಸದ್ಯ ಏನು ಕೆಲಸ ಅದ ಅದು ಮಾಡಿ. ಅದು ಯಾಕೆ ಕೆಲಸ ರೀ ಸ್ವಾಮಿ? ಜಸ್ಟ್ ನೌ ಆ್ಯಂಡ್ ಹಿಯರ್ ಅಂತೇಳಿ ಈಗ ಈ ಸದ್ಯ ಮಾಡೋ ಕೆಲಸ ತುರಂತ. ಎಲ್ಲ ಹೆಂಡತಿ ಗಂಡ ರೊಕ್ಕ ರೂಪಾಯಿ ನೌಕರಿ ಅದೆಲ್ಲ ಆಮೇಲೆ ಕೆಲಸ ಅದ. ಈ ಸದ್ಯ ಜಸ್ಟ್ ನೌ ಹಿಯರ್ ಈಗ ಮಾಡ್ತಕ್ಕಂಥ ತುರಂತ ಈ ಸದ್ಯ ಈಗ ಮಾಡ್ತಕ್ಕಂಥ ಕೆಲಸ ಯಾವುದಿರೋದು? ಭವಹರಣ. ಎಷ್ಟು ಚಂದ ಹೇಳಿದ್ರೆ ನಾಳೆ ಅನ್ನಂಗಿಲ್ಲ ಇದಕ್ಕೆ. ಈ ಸದ್ಯ ಮಾಡೋ ಕೆಲಸ ಯಾವುದು? ಭವಹರಣ. ಹಂಗಂದ್ರೆ ಏನು ರೀ ಭವಹರಣ ಅಂದ್ರೆ ಏನು? ಭವಹರಣ ಅಂದ್ರೆ ಏನು? ಹುಟ್ಟುವುದು ಸಾಯುವುದು ಮುಗಿಸು. ಹುಟ್ಟಲಾರ್ದ ಸದ್ಯ ಮಾಡ್ಕೊಳ್ಳೋ ಕೆಲಸ ಹುಟ್ಟಲಾರ್ದಂಗೆ. ಹುಟ್ಟಿದಲ್ಲ ಏನು ಮುಂದೆ ಸಾಯಿಲ್ಲ. ಈ ಸದ್ಯ ಮಾಡೋ ಕೆಲಸ ನಾಳೆನೂ ಕೆಲಸ ಅಲ್ಲ, ಇವತ್ತ ಈ ಸದ್ಯ ಯಾವುದು? ಇನ್ನೊಮ್ಮೆ ಹುಟ್ಟಲಾರ್ದಂಗೆ, ಹುಟ್ಟಿದ ಮೇಲೆ ಸಾಯಲಾರ್ದಂಗೆ ಮಾಡೋ ಕೆಲಸ ಮೊದಲನೇ ಕೆಲಸ. ಉಳುಕಿವೆಲ್ಲ ಏನು ಉಪಯೋಗ ಇಲ್ಲ. ಯಾಕೆ? ಸಾಯ್ತಿ, ಏನು ಗಳಿಸಿದ್ರು ಸಾಯ್ತಿ. ಸಾಯಲಾರ್ದಂಗೆ, ಸತ್ತ ಮೇಲೆ ಹುಟ್ಟಲಾರ್ದಂಗೆ, ಹುಟ್ಟ ಮೇಲೆ ಸಾಯಲಾರ್ದಂಗೆ ಮಾಡೋ ಕೆಲಸ ಈ ಸದ್ಯ ಮಾಡು. ನಾಳೆ ಅಲ್ಲ, ನಾಳೆ ಈ ಸದ್ಯ ಮಾಡು. ಬಹುಶಃ ಎಲ್ಲರಿಗೂ ಆಶ್ಚರ್ಯ ಅನಿಸ್ತದೆ. ಹೆಂಗ್ರಿ ಸ್ವಾಮಿ ಸಾಯಲಾರ್ದಂಗೆ ಹೆಂಗೆ ಇರಕ್ಕೆ ಬರ್ತದೆ ರೀ? ಸತ್ತ ಮೇಲೆ ಹುಟ್ಟಲಾರ್ದಂಗೆ ಹೆಂಗೆ ಇರಕ್ಕೆ ಬರ್ತದೆ ರೀ? ಹುಟ್ಟಲಾರ್ದಂಗೆ ಸತ್ತ ಬೆಳಗ್ಗೆ ಹುಟ್ಟಬೇಕ, ಹುಟ್ಟಬೇಕು, ಸಾಯಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ. ಹುಟ್ಟದವ ಸಾಯ್ತಾನೆ, ಸತ್ತವ ಹುಡ್ತಾನೆ. ನೀವು ಈ ಸದ್ಯ ಮಾಡೋ ಕೆಲಸ ಅಂದ್ರೆ ಹುಟ್ಟಲಾರ್ದಂಗೆ ಸಾಯಲಾರ್ದಂಗೆ ಮಾಡೋದು ಮೊದಲನೇ ಕೆಲಸ ಅಂತೀರಿ. ಅದು ಹೆಂಗೆ ಸಾಧ್ಯ ಅದ ರೀ ಸ್ವಾಮಿ? ಇದು ಆಗುವ ಮಾತಲ್ಲ. ಹುಟ್ಟದವ ಸಾಯಬೇಕು, ಸತ್ತವ ಹುಟ್ಟಬೇಕು. ನೀವಂತೀರಿ ಹುಟ್ಟು ಸಾಯಲಾರ್ದಂಗೆ ಮಾಡ್ಕೊಳ್ಳೋದೇ ಮೊದಲನೇ ಕೆಲಸ ಎದ್ದ ಮೇಲೆ. ಅದು ಹೆಂಗೆ ರೀ? ನಾಳೆ ಹುಟ್ಟದ ಮೇಲೆ ಸಾಯಲಾರ್ದಂಗೆ ನಾಳೆ ಅದ್ರ ಬಗ್ಗೆ ಮಾತಾಡ್ತೀವಿ.